ಮಾಡುವಾಗ ನಾವೆಲ್ಲರೂ ನಿಂತ್ಕೊಂಡು ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಪ್ರಸನ್ನತೆಯನ್ನು ಕೋರೋಣ, ಪ್ರಾರ್ಥಿಸೋಣ. Sing to the Lord a new song. Sing to the Lord all the earth. Sing to the Lord, bless his name. Proclaim good tidings of his salvation from day to day. Tell of his glory among the nations, his wonderful deeds among all the people. For great is the Lord and greatly to be praised. He is to be feared above all gods. For all the gods of the peoples are idols, but the Lord made the heavens. Splendor and majesty are before him. Strength and beauty are in his sanctuary. ಹೌದು ಸ್ವಾಮಿ, ನೀನೇ ನಮ್ಮ ತಂದೆ, ನಮ್ಮ ದೇವರು, ಕರುಣೆಯುಳ್ಳ ತಂದೆಯೇ, ಕೃಪಾಳುವಾದ ದೇವರೇ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಸೇರಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾವೆಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಭವನದಲ್ಲಿ ಸೇರಿರುವಂಥ ನಾವೆಲ್ಲರೂ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಪವಿತ್ರವಾದ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ನೀಡಿ ಈ ಭವನದಲ್ಲಿ ನಿನ್ನ ಪ್ರಭಾವವನ್ನು ತುಂಬಿಸು. ಮಾತ್ರವಲ್ಲದೆ ನಿನಗೆ ಆರಾಧಿಸಲಿಕ್ಕೆ ನಮಗೆ ಸಿದ್ಧತೆಯನ್ನು ಕೊಟ್ಟು ನಾವು ಆರಾಧಿಸುವಾಗ ದೇವರೇ, ನಮ್ಮ ಆರಾಧನೆ ಮುಖಾಂತರ ನೀನೇ ಘನತೆಯನ್ನು ಹೊಂದಿಕೋ. ಕರ್ತನೇ, ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ, ಇನ್ನೂ ಬರಲಿಕ್ಕಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಅತಿ ಬೇಗನೆ ಬರಮಾಡಿ ನಾವೆಲ್ಲರೂ ಸೇರಿ ನಿನಗೆ ಆತ್ಮೀಯ ರೀತಿಯಲ್ಲಿ ಸತ್ಯದಲ್ಲಿ ಪೂಜಿಸುವ ಹಾಗೆ ಕೃಪೆಯನ್ನು ಕೊಟ್ಟು, ದೇವರಾತ್ಮನೇ ನೀನೇ ಈ ಆರಾಧನೆಯನ್ನು ಮುಂದೊಯ್ಯಿಸಿ ನೀನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 313ನೇ ಹಾಡನ್ನು ಹಾಡೋಣ. विल सिंग हिम नंबर 313. 313 इस गीत को गाएंगे. ನಮಗೆ
ಹಾಗೆ ನಿಂತಿರುವಾಗ ಕೀರ್ತನೆಗಳಲ್ಲಿ 98ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದ್ಕೊಳ್ಳೋಣ. As we remain standing, we'll read Psalm 98 as responsive reading. भजन संहिता 98 अध्याय उत्तर प्रत्युत्तर के रूप में हम पढ़ेंगे. ದಯಮಾಡಿ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳನ್ನು ನಿರ್ಮಿಸಿದಂಥ ಯೆಹೋವನೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಿನ್ನ ಕೃಪೆ ಆಶೀರ್ವಾದವನ್ನು ಹೊಂದಿಕೊಂಡು ನಾವೆಲ್ಲರೂ ನಿನ್ನ ಭವನದಲ್ಲಿ ಸೇರಿದ್ದೇವೆ. ನಮಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಎಷ್ಟೋ ಜನರು ಸ್ವಾಮಿ ನಿನ್ನನ್ನು ಅರಿಯಲಾರದೆ, ನಿನ್ನ ಹತ್ತಿರದಲ್ಲಿ ತಮ್ಮ ಜೀವಿತಗಳನ್ನು ಇಟ್ಟುಕೊಳ್ಳಲಾರದೆ ನಶಿಸಿ ಹೋಗಿದ್ದಾರೆ, ನಾಶವಾಗ್ತಾ ಇದ್ದಾರೆ. ಆದರೆ ನೀನು ನಿನ್ನ ಕೃಪೆ, ನಿನ್ನ ಕರುಣೆ ನಮ್ಮ ಮೇಲಿಟ್ಟು ನಮಗೆ ಅಂಧಕಾರದ ಬಂಧನಗಳಿಂದ ತಪ್ಪಿಸಿ, ಕೇಡುಗಳಿಂದ ತಪ್ಪಿಸಿ, ನಿನಗೋಸ್ಕರ ಸಿದ್ಧತೆಯ ಜೀವನವನ್ನು ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ನಾವು ನಿನ್ನ ಮಂದಿರದಲ್ಲಿ ಇರುವಾಗ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಳ್ತಾ ಇದ್ದೇವೆ. ಸ್ವಾಮಿ, ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಜೀವಿತದಲ್ಲಿ ನೀಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಮುಟ್ಟುವಿಕೆಯನ್ನು ಕೊಡು. ತಂದೆ ಅಂತ ದೇವರೇ, ನಾವೆಲ್ಲರೂ ಏಕ ಮನಸ್ಸೊಳರಾಗಿ ನಿನ್ನ ಚರಣದಲ್ಲಿ ನಮ್ಮ ಮೊರೆಗಳನ್ನು ಇಡ್ತಾ ಇದ್ದೇವೆ. ಕರ್ತನೆ, ವಿಶೇಷವಾಗಿ ಈ ಸಮಯದಲ್ಲಿ ನಾವು ನಮ್ಮ ಸಭೆಯನ್ನು ನಿನ್ನ ಪವಿತ್ರವಾದ ಚರಣದಲ್ಲಿ ಸಮರ್ಪಿಸುತ್ತಾ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಕರ್ತನೆ, ಈ ಸಭೆಯಲ್ಲಿ ನಿನ್ನ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಈ ದಿನ ತನಕ ಜರುಗಿಸುತ್ತಾ ಬಂದಿದೆಯೋ ಅದೇ ರೀತಿಯಲ್ಲಿ ಬರುವಂಥ ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ ನಿನ್ನ ಕಾರ್ಯಗಳನ್ನು ಹೆಚ್ಚಿಸಿ ನಿನ್ನ ರಾಜ್ಯದ ವಿಸ್ತಾರವನ್ನು ಈ ಸಭೆಯಲ್ಲಿ, ಈ ಸಭೆಯ ಮುಖಾಂತರ ಎಲ್ಲ ಕಡೆಗೆ ಬೆಳೆಸ್ಕೊಳ್ಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಈ ಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳು ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕಾರ್ಯಗಳನ್ನು ಸಾಧಿಸಿ ಕರ್ತನೆ,
ನಿನ್ನ ಜನರಿಗಿರ್ತಕ್ಕಂಥ ಎಲ್ಲ ಥರದ ಕಷ್ಟ, ದುಃಖ, ಸಂಕಟ, ವೇದನೆಗಳು, ಚಿಂತೆ, ಭಾರಗಳು, ವಿಧ ವಿಧವಾದಂಥ ಬಂಧನಗಳಿದ್ದಿದ್ದಾದರೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ದೂರಪಡಿಸಿ ನೀನೇ ನಿನ್ನ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು, ಶಾಂತಿ ಸಮಾಧಾನವನ್ನು ನೀಡು, ಅಭಿವೃದ್ಧಿಯನ್ನು ಕೊಟ್ಟು ನಿನ್ನಲ್ಲಿ ಅಂಟುಕೊಂಡು ಇರುವ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಕ್ರಿಸ್ತನೇ, ಈ ನಿನ್ನ ಪ್ರಿಯವಾದ ಮಕ್ಕಳ ಜೀವಿತದಲ್ಲಿ, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಮುಖದ ಬೆಳಕನ್ನು ಕಾಣುತ್ತಾ ತಮ್ಮ ಜೀವನವನ್ನು ಕ್ರಿಸ್ತನ ನಾಮದಲ್ಲಿ ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನ್ಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ನಿನ್ನಲ್ಲಿ ಬೇಡಿಕೊಳ್ಳುವಾಗ, ಯೆಹೋವನೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಯಾವ ರೀತಿಯಲ್ಲಿ ಒಂದಿನ ಅಂಧಕಾರದ ಬಂಧನಗಳಲ್ಲಿ ನಾವಿರುವಾಗ ನಮಗೆ, ನಮ್ಮ ಪಿತೃಗಳಿಗೆ ನಿನ್ನ ಕರೆಯನ್ನು ಕೊಟ್ಟು ನಿನ್ನವರಾಗಿ ಮಾಡಿಕೊಂಡು ನಿನ್ನ ನಾಮದ ಮುದ್ರೆಯನ್ನು ಹಾಕಿದಲ್ಲ, ಅದೇ ರೀತಿಯಲ್ಲಿ ಈ ದೇಶದ ಎಲ್ಲ ಜನರಿಗೆ ನಿನ್ನ ಹತ್ತಿರದಲ್ಲಿ ಬರಲಿಕ್ಕೆ ಅವಕಾಶವನ್ನು ನೀಡುತ್ತಾ ನಿನ್ನ ನಾಮದ ಮುದ್ರೆಯನ್ನು ಹಾಕಿ ಅವರ ಜೀವಿತಗಳನ್ನು ಸ್ವಾಮಿ ನೀನೇ ಆಶೀರ್ವದಿಸುತ್ತಾ, ಕರ್ತನೆ, ನಿನ್ನಲ್ಲಿ ನಿನಗೆ ಹಿಂಬಾಲಿಸುವ ಹಾಗೆ ಆ ಜನರಿಗೆ ಮಾಡಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ದೇಶದಗೋಸ್ಕರ. ಈ ದೇಶದಲ್ಲಿ ನಿನ್ನ ಆತ್ಮನ ಚಲನೆಯನ್ನು ಮಾಡುತ್ತಾ ಇರು. ಈ ದೇಶದಲ್ಲಿ ಸ್ವಾಮಿ ನೀನೇ ನಿನ್ನ ಚಿತ್ತವನ್ನು ಪೂರ್ತಿಗೊಳಿಸು. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಈ ನಮ್ಮ ಗೌರ್ಮೆಂಟಿಗೆ ಆಶೀರ್ವದಿಸು. ಇದರಲ್ಲಿ ಇರತಕ್ಕಂಥ ಎಲ್ಲ ನಾಯಕರಿಗೆ ನಿನ್ನ ಬಲ ಶಕ್ತಿಯನ್ನು ಕೊಡು. ನಿನ್ನ ತಿಳುವಳಿಕೆ, ಬುದ್ಧಿ, ಜ್ಞಾನವನ್ನು ದಯಪಾಲಿಸು. ನೀನೇ ನಿನ್ನ ಚಿತ್ತವನ್ನು ಅವರ ಜೀವಿತದಲ್ಲಿ ಮಾಡುತ್ತಾ ಅವರ ಮುಖಾಂತರ ಈ ದೇಶವನ್ನು ನಿನ್ನ ಚಿತ್ತದನುಸಾರವಾಗಿ ಆಳಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಥರದ ಸಮಸ್ಯೆಗಳನ್ನು ಪರಿಹರಿಸಿ ಶಾಂತಿ ಸಮಾಧಾನವನ್ನು ಈ ದೇಶದಲ್ಲಿ ನೀಡು ಕರ್ತನೆ. ತನ್ನಂಥ ದೇವರೇ, ಅದೇ ರೀತಿಯಾಗಿ ನಿನ್ನ ರಾಜ್ಯವನ್ನು ವಿಸ್ತಾರಪಡಿಸಲಿಕ್ಕೆ ತಮ್ಮನ್ನು ತಾವು ಅರ್ಪಿಸಿರುವಂಥ, ನೀನು ಆರಿಸಿಕೊಂಡಿರ್ತಕ್ಕಂಥ ಎಲ್ಲ ನಿನ್ನ ಜನರಿಗೆ ನಿನ್ನ ಪರಿಶುದ್ಧವಾದ ತಲುಪಿಸಿಕೊಡ್ತಾ ಇದ್ದೇವೆ. ಇವರೆಲ್ಲರಿಗೆ ನಿನ್ನ ಧೈರ್ಯವನ್ನು, ನಿನ್ನ ಕಡೆಯಿಂದ ಸಿಗುವಂಥ ಧೈರ್ಯ ಬಲವನ್ನು ನೀಡು. ಇವರೆಲ್ಲರಿಗೆ ನಿನ್ನ ಕಾರ್ಯವನ್ನು ಸಾಧಿಸಲಿಕ್ಕೆ ನಿನ್ನ ಆತ್ಮನ ತುಂಬುವಿಕೆಯನ್ನು ಕೊಟ್ಟು ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಿಕೊ. ಸಭೆಗಳನ್ನು ಆಶೀರ್ವದಿಸು. ಪ್ಯಾರಾ ಚರ್ಚ್ ಆರ್ಗನೈಸೇಷನ್ಗಳನ್ನು ಆಶೀರ್ವದಿಸು. ನಿನ್ನ ಸೇವಕರನ್ನು ಆಶೀರ್ವದಿಸು. ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಮೆಥಡಿಸ್ಟ್ ಚರ್ಚಲ್ಲಿರ್ತಕ್ಕಂಥ ಎಲ್ಲ ಸಭಿಕರು, ಸಭಾಪಾಲಕರು, ಡಿಎಸ್ರು, ಬಿಷಪ್ಸ್ರು, ಪಾಸ್ಟರ್ಸ್ಗಳು ಇವರೆಲ್ಲರನ್ನು ಆಶೀರ್ವದಿಸಿ ಸ್ವಾಮಿ. ಇವರ ಮುಖಾಂತರ, ನಮ್ಮೆಲ್ಲರ ಮುಖಾಂತರ ಈ ಸಂಸ್ಥೆ ಇನ್ನೂ ಆತ್ಮೀಯ ರೀತಿಯಲ್ಲಿ ಬೆಳೆದು ನಿನ್ನ ರಾಜ್ಯವನ್ನು ವಿಸ್ತಾರಪಡಿಸಲಿಕ್ಕೆ ಉಪಯೋಗ ಆಗುವಂತೆ ಕೃಪೆಯನ್ನು ಕೊಡು ಕರ್ತನೆ. ಮತ್ತೊಂದಾವರ್ತೆ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಬಿಷಪ್ಸ್ಗಳಿಗೆ, ವಿಶೇಷವಾಗಿ ಮುಂಬೈ ರೀಜನಲ್ ಕಾನ್ಫರೆನ್ಸ್ಗೆ ನೇತೃತ್ವವನ್ನು ಕೊಡುವಂಥ ನಮ್ಮ ಬಿಷಪ್ ಸಾಬ್ರು ಮೇಡಮ್ ಅವರಿಗೆ ನಿನ್ನ ಪರಿಶುದ್ಧವಾದ ತಲುಪಿಸಿಕೊಡ್ತಾ ಇದ್ದೇವೆ. ಅವರನ್ನು ಆಶೀರ್ವದಿಸು. ಅವರ ಮುಖಾಂತರ ಇನ್ನೂ ಉತ್ತಮವಾದ ರೀತಿಯಲ್ಲಿ ಈ ಕಾನ್ಫರೆನ್ಸ್ ಆತ್ಮೀಯ ಮಾರ್ಗದಲ್ಲಿ ಬೆಳೀಲಿಕ್ಕೆ ಸಹಾಯವನ್ನು ನೀಡು. ಮತ್ತೊಂದಾವರ್ತೆ ಸ್ವಾಮಿ, ಸೇರಿ ಬಂದಿರುವಂಥ ನಾವೆಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರ ಘನತೆಯನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಮತ್ತೊಂದಾವರ್ತೆ ಪರಿಶುದ್ಧವಾದ ದೇವರ ಸಾನ್ನಿಧ್ಯದಲ್ಲಿ ಅರ್ಪಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರ ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದ ನಮ್ಮ ತಂದೆ, ನಿನ್ನ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕನ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಿನದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪನ್ನು ಕ್ಷಮಿಸುತ್ತೆ, ನಮ್ಮ ತಪ್ಪನ್ನು ಕ್ಷಮಿಸು.
ನಮ್ಮನ್ನು ಶೋಧನೆ ಕೇಡುಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವೇ ಸ್ವಾಮಿ. ಆಮೇಲೆ ದಯಮಾಡಿ ಕೂತ್ಕೊಳ್ರಿ. ವೇದ ಪಾಲನಕಾಸಂತ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 9ರಿಂದ 19ನೇ ವಚನ ತನಕ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 9ರಿಂದ 19. In the Old Testament, the reading is taken from book of Jeremiah, chapter 2, verses 9 to 19. Jeremiah 2, 9 to 19. पुराने नियम का भाग यिर्मयाह का किताब 2रा अध्याय 9 से 19 वचन तक. ಅದಾದಮೇಲೆ ಹೊಸ ಒಡಂಬಡಿಕೆ ಭಾಗ 1ನೇ ಯೋಹಾನ 1ನೇ ಅಧ್ಯಾಯ 5ರಿಂದ 9ನೇ ವಚನ. In the New Testament, the reading is taken from 1 John chapter 1 verses 5 to 9. पहला योहन्ना पहला अध्याय 5 से 9 ये नया नियम का भाग होगा. ಈಗ ಹಳೆ ಒಡಂಬಡಿಕೆ ಭಾಗ ಓದಲಾಗುತ್ತದೆ. ಆದ ಕಾರಣ
Rise up and sing hymn number 231. This will be the first offertory hymn. ಮೊದಲನೇ ಕಾಣಿಕೆ ತಲುಪಡುತ್ತದೆ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತೇವೆ, ಸಲ್ಲಿಸುತ್ತೇವೆ. ಯಾಕಂದರೆ ನೀನು ನಮಗೆ ನಿನ್ನ ಆಶೀರ್ವಾದಗಳನ್ನು ಕೊಡುತ್ತಾ ಈ ದಿನ ತನಕ ನಡೆಸಿದೆ. ಸ್ವಾಮಿ, ನೀನು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ನಿನ್ನ ಪ್ರಿಯವಾದ ಮಕ್ಕಳು ನಿನ್ನ ಚರಣಕ್ಕೆ ತಮ್ಮ ಕಾಣಿಕೆಗಳನ್ನು ತಂದಿರುವಾಗ ಈ ಕಾಣಿಕೆಯನ್ನು ಸ್ವೀಕರಿಸಿಕೊ, ಇದನ್ನು ಬೆಳೆಸಿ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೊ. ಮಾತ್ರವಲ್ಲದೆ ನಿನ್ನ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಲೋಕದ ಬಾಗಿಲನ್ನು ತೆರೆದು ಇವರ ಜೀವಿತಗಳಲ್ಲಿ ಆಶೀರ್ವಾದಗಳನ್ನು ತುಂಬಿ ತುಳುಕಿಸುವ ಹಾಗೆ ಮಾಡು ಸ್ವಾಮಿ. ಕರ್ತನೆ, ಮತ್ತೊಂದು ಆವರ್ತೆ ಸೇರಿ ಬಂದಿರ್ತಕ್ಕಂಥ ನಾವೆಲ್ಲರೂ ನಿನಗೆ ಘನತೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಯಮಾಡಿ ಕೂತ್ಕೊಳ್ರಿ. ಈ ಸಮಯದಲ್ಲಿ ನಾವು ಪ್ರೇಸ್ ಆ್ಯಂಡ್ ವರ್ಷಿಪ್ಪನ್ನು ಮಾಡೋಣ.
ದೇವರ ವಾಕ್ಯಗಳಲ್ಲಿ ಓದಿರ್ತಕ್ಕಂಥ ಹಳೆ ಒಡಂಬಡಿಕೆ ಭಾಗ ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 9ರಿಂದ 19ನೇ ವಚನ ಆಗಲೇ ಓದಿದ್ವಿ. ಹೊಸ ಒಡಂಬಡಿಕೆ ಭಾಗದಲ್ಲಿ ಸ್ವಲ್ಪ ಗಡಬಡಾಯಿತು. ಹೊಸ ಒಡಂಬಡಿಕೆ ಭಾಗ ನಾವು ಮತ್ತೆ ಓದೋಣ. ಮೊದಲನೇ ಯೋಹಾನ 1ನೇ ಅಧ್ಯಾಯ 5ರಿಂದ 9ನೇ ವಚನ. ಫಸ್ಟ್ ಜಾನ್ ಚಾಪ್ಟರ್ 1 ವರ್ಸಸ್ 5 to 9. ಸಹೋದರಿ ಓದಿದಳು, ಆದರೆ ಆಕೆ ಯೋಹಾನ 1ನೇ ಅಧ್ಯಾಯದ ಓದಿದ್ಲು. ನಾವು 1ನೇ ಯೋಹಾನದ ಓದೋಣ. This is the message we have heard from him and announced to you, that God is light and in him there is no darkness at all. If we say that we have fellowship with him and yet walk in the darkness, and we lie and do not practice the truth. But if we walk in the light as he himself is in the light, we have fellowship with one another, and the blood of Jesus his son cleanses us from all sin. If we say that we have no sin, we are deceiving ourselves and the truth is not in us. If we confess our sins, he is faithful and righteous to forgive us our sins and to cleanse us from all unrighteousness. May the good God add his blessings upon the reading of the portion. ಪ್ರಿಯವಾದವರೇ, ಈ ದಿನದ ವಾಕ್ಯಗಳಲ್ಲಿ ಈ 2 ಭಾಗವನ್ನು ನಾವು ಓದಿದ್ವಿ. 2 ಭಾಗದಲ್ಲಿ ತಿಳ್ಕೊಳ್ಳುವಂಥ ಒಂದು ವಿಷಯ ಏನಂತಂದರೆ, ಈಗಿನ ಸ್ಥಿತಿ, ಈಗಿನ ಪರಿಸ್ಥಿತಿ, ಈಗಿನ ವಿಷಯಗಳು, ಜರುಗುವಂಥ ವಿಷಯಗಳು, ಇವೆಲ್ಲ ನೋಡಬೇಕಾದ್ರೆ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಆ ಕನ್ಕ್ಲೂಷನ್ ಏನಂತಂದರೆ, ದೇವರ ಅಸ್ತಿತ್ವ ಭವಿಷ್ಯ ಇಲ್ಲ, ದೇವರ ಅಸ್ತಿತ್ವ ಇಲ್ಲ ಅಂತಂದು ಕನ್ಕ್ಲೂಷನ್ಗೆ ಬರ್ತೀವಿ. ಯಾಕೆ ಬರ್ತೀವಿ ಅಂತಂದರೆ, ಏನೇನು ಜರುಗುತ್ತಾ ಇದೆ ಎಲ್ಲ ಮನುಷ್ಯನ ಬುದ್ಧಿಯಿಂದ ಅದನ್ನು ಅವನು ಮಾಡ್ತಾ ಇದ್ದಾನೆ. ಮನುಷ್ಯನ ಬುದ್ಧಿಯಿಂದ ಅದನ್ನು ಮಾಡ್ತಾ ಇದ್ದಾನೆ ಮತ್ತು ಅದರಲ್ಲಿ ಅವನು ಎಚ್ಚರಿಕೆಯನ್ನು, गर्वವನ್ನು पढ़ता इದ್ದಾನೆ. आज की जो स्थिति अगर हम देखें, परिस्थितियों को देखें, तो हमें ऐसा लगता है कि वाकई परमेश्वर के अस्तित्व का ऊपर डाउट होता है, परमेश्वर है या नहीं. हमें ऐसा अब आभास होता है कि परमेश्वर शायद नहीं है, क्योंकि हर विषय जो हो रहा है, चाहे वो अच्छा हो या बुरा हो, मनुष्य के बुद्धि से हो रहा है. और उसमें मनुष्य गर्व और घमंड उसमें वो पा रहा है या वो हासिल कर रहा है. ನೋಡಿ, ಉದಾಹರಣೆಗಾಗಿ ಈ ದಿನಗಳಲ್ಲಿ ಆಗಿರ್ತಕ್ಕಂಥ ಆವಿಷ್ಕಾರಗಳನ್ನು ನೋಡ್ರಿ. साइंस ಭಾಳ ಮುಂದಕ್ಕೆ ಹೋಗಿದೆ. आज हर चीज़ एक जादू की तरह लगता है विज्ञान के जरिए से. ಸಿಂಪಲ್ ಒಂದು ಮೊಬೈಲ್ ಫೋನ್, ಅದು ಜಾದೂ ರೀತಿಯಲ್ಲೇ ಇದೆ, ಮ್ಯಾಜಿಕ್ ರೀತಿಯಲ್ಲಿ. ಎಲ್ಲರ ಹತ್ರ ಮೊಬೈಲ್ಸ್ ಇರ್ಬೋದು, ಆದರೆ ಯಾರ್ದು ಯಾವ ನಂಬರ್ ಅದ ಅದೇ ನಂಬರ್ ರಿಂಗ್ ಆಗ್ತದೆ, ಯಾವ ನಂಬರ್ ಮಾಡಬೇಕು ಅದೇ ಆಗ್ತದೆ. ಎಲ್ಲ ಒಂದೇ ಇದರಿಂದ ಎಲ್ಲ ಮೊಬೈಲ್ಗಳು ರಿಂಗ್ ಆಗಲ್ಲ. इट्स अ मिरेकल, एक जादू है. और आज के इस समय के अगर हम देखें, बात करें, तो बहुत सारे विषय हैं. फाइटर प्लेन्स बिना पायलट का, बिना जो उसको चालक का, वो कहीं भी मतलब रिमोट से हम लोग उसको यूज़ कर सकते हैं, रिमोट से. और यहाँ बैठे बैठे हम चांद में, यहाँ बैठे बैठे चांद से वहाँ पर से युद्ध करा सकते हैं या दुनिया को नाश करा सकते हैं. वैसा उतना तेज बुद्धि हो गया है. और छोटे छोटे और भी है, जैसा आपके कुछ लोगों के घरों में एलेक्सा होगा, है ना, एलेक्सा होगा, एलेक्सा स्विच ऑन स्विच ऑफ, एलेक्सा शट अप, सब बराबर होता है. एलेक्सा काम करती है, वो उसका अस्तित्व नहीं, लेकिन उसके अपने आवाज़ से वो सब फंक्शंस चालू होता है. ये सब जादू की तरह लगता है. और ये सब देख कर इवेಲ್ಲ ನೋಡಿ ನಮಗೇನು ಅನಿಸ್ತಂತಂದರೆ, ಮನುಷ್ಯನ ಬುದ್ಧಿ ಅದೇ ದೇವರಂತಂದು. ಅದಕ್ಕೆ ದೇವರಿಗೆ ನಾವು
ಇರ್ತಕ್ಕಂಥ ಪರಮ ಗುರುಗೆ, ಇರ್ತಕ್ಕಂಥ ಪರಮ ದೇವರಿಗೆ, ಆತನಿಗೆ ನಾವು ತೆಗೆದು ಸೈಡ್ಗೆ ಹಾಕ್ಬಿಟ್ಟಿವಿ. ಈ ದಿನ ಒಂದು ಪ್ರಶ್ನೆ ನಮಗೆ, डू वी रियली नीड गॉड? क्या हमें परमेश्वर वाकई चाहिए क्या? हम सब कुछ कर सकते हैं, तो परमेश्वर की ज़रूरत क्या है? हम सब कुछ कर सकते हैं, जो चाहे वो कर सकते हैं. और कुछ सालों में हम इस धरती की तरह दूसरा भी बना रहे हैं. वहाँ पर जाके इधर का लोड ज़्यादा हो गया, ख़राब हो गया, तो उधर शिफ्ट हो सकते हैं. मार्स में वो भी प्लानिंग चालू है. यहाँ तक कि एक व्यक्ति ने तो वहाँ पर जगह खरीदा है, अभी जगह खरीदा है उसने. और अमेरिका का एक कंपनी है, वो वहाँ पर होटल बनाएगा, चांद पे भी होटल बनाएगा, और मार्स में भी रहने के लिए घर भी बनाएंगे. तो ये सारी चीज़ें ಇವೆಲ್ಲ ಏನು ತೋರಿಸ್ಕೊಳ್ತದೆ ಅಂತಂದರೆ, मनुष्य का बुद्धि ही भगवान है. और इसमें हम लोग मान के चल रहे हैं कि हाँ भाई यही है करके. ಇದು ಒಂದು ದೊಡ್ಡ अपराध ನಾವು ಮಾಡ್ತಾ ಇದ್ದೀವಿ. एक बड़ा अपराध हम कर रहे हैं कि हम परम प्रधान परमेश्वर को उसके स्थान को या उसको जो महिमा जाना है वो हम नहीं दे रहे हैं. ನಾವು ನಮ್ಮೆಲ್ಲರಿಗೆ ಗುರುತು ನಿಜವಾದ ದೇವರು ಯಾರಂತಂದು, ಆ ದೇವರ ಶಕ್ತಿ ಏನಂತಂದು ಗುರುತು, ಆ ದೇವರ ಕಾರ್ಯ ನಾವು ನೋಡಿವಿ. ಆದಾಗಲೂ ನಾವು ಆ ದೇವರಿಗೆ ಬದಿಗಿಡ್ತಾ ಇದ್ದೀವಿ. ಈ ದಿನಗಳಲ್ಲಿ ಒಂದು ಟ್ರೆಂಡ್ ಚಾಲು ಆಗಿದೆ. एक ट्रेंड चालू हुआ है. ट्रेंड वो ये, वोट मांगना है तो भगवान का नाम ले लो, ये यात्रा चालू करो, वो यात्रा चालू करो और वोट मिल जाएगा. ये पॉलिटिकल ट्रेंड चालू है और उसमें बहुत सारे लोग बहते जा रहे हैं. यहाँ तक कि एक आर्टिकल मैंने पढ़ा, उसमें इस तरह लिखा है, अमेरिका का जो नींव है, फाउंडेशन है, वो कहा जाता है कि बाइबल है. इसीलिए वे लोग उनके नोटों पर भी ये लिखते हैं, कॉइन्स पर भी, इन गॉड वी ट्रस्ट, परमेश्वर पर हम भरोसा करते हैं. लेकिन आज वहाँ पर खेल उलट हो रहा है. एक ऐसा स्टेट है जहाँ पर ये कहा जा रहा है कि क्योंकि बाइबल का अभ्यास या बाइबल के बारे में बताया जाता है, तो और दूसरे ಬೇರೆ ಧರ್ಮಗಳಿಗೆ ಸಹ ಸ್ಥಾನ ಕೊಡಬೇಕು ಅಂತಂದು ಅವರು ಒಂದು ಕಾನೂನು ಪಾಸ್ ಮಾಡ್ರ. ಆ ಕಾನೂನಲ್ಲಿ ಅಂತಂದರೆ, उस कानून में इस तरह है, वो पॉलिसी में इस तरह है कि वहाँ के स्कूल्स दे हैव टू टीच अबाउट दी सेटनिक सब्जेक्ट. ये है एक करिकुलम है, शैतान का करिकुलम है. वहाँ पर सेटनिक चर्चेस, शैतान का चर्चेस बढ़ रहा है. और कानून पास हो गया कि बाइबल को अगर पढ़ा रहे तो बाइबल के साथ साथ ये भी पढ़ाओ, नहीं तो हटा दो, बाइबल को हटा दो. और बहुत सारे जगह बाइबल हट रहा है वहाँ पर से, क्रिश्चियन नेशंस. तो ये ट्रेंड पूरा ये दिखा रहा है कि मनुष्य ही सर्वश्रेष्ठ है, मनुष्य को परमेश्वर की आवश्यकता नहीं है, गरज नहीं है. लेकिन प्रियो, ನಾವು ಯೆರೆಮೀಯನ ಗ್ರಂಥವನ್ನು ಓದಬೇಕಾದ್ರೆ ಅಥವಾ ಓದಿದರೆ ಅದರಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಆತನು ಈ ರೀತಿಯಲ್ಲಿ ಹೇಳ್ತಾನೆ, ಅಲ್ಲಿದ್ದ ಜನರಿಗೆ, ಯಹೂದ್ಯರಿಗೆ, ಬೇರೆ ದೇಶಗಳು, ಬೇರೆ ರಾಷ್ಟ್ರಗಳು, ಬೇರೆ ಜನರು ಅವರು ಯಾವ ದೇವತೆಗೆ ನಂಬುತ್ತಾ ಇದ್ದಾರೋ ಅದೇ ದೇವತೆಗೆ ನಂಬುತ್ತಾ ಇದ್ದಾರೆ, ಆದರೆ ನೀವು ನನಗೆ ಬಿಟ್ಟು ಹೋಗಿದ್ದೀರಿ. परमेश्वर कहता है कि जो लोग जिन भगवानों को मान रहे हैं उन लोग वो कभी बदले नहीं है, वो उनको मान रहे हैं. लेकिन आप लोग जिनको मैंने चुना, जिनको मैंने रखा, ನಿಮಗೆ ಆಶೀರ್ವದಿಸಿದ್ದೀನಿ, ಎಲ್ಲವನ್ನು ಕೊಟ್ಟಾಗಲೂ
ನೀವು ನಿಮ್ಮ ಮಾರ್ಗವನ್ನು ಬಿಟ್ಟು ಅಥವಾ ನನ್ನ ಮಾರ್ಗವನ್ನು ಬಿಟ್ಟು ನಿಮ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ. ಇದು ದೊಡ್ಡ ಅಪರಾಧ, ಘೋರವಾದ ಅಪರಾಧ. ಆದುದರಿಂದ ಈ ಅಪರಾಧ ಇನ್ನೂ ನಾವು ವಿಸ್ತಾರವಾಗಿ ತಿಳ್ಕೊಳ್ಬೇಕಾದ್ರೆ ಅದು ಯಾವ ರೀತಿಯಲ್ಲಿ ಸೇರಿಕೊಂಡದ, किस तरह ये अपराध किस किस रूप में हमारे बीच निवास कर रहे, ये जानना ज़रूरी है. ಮೊದಲನೇದಾಗಿ ಈ ದಿನಗಳಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಉದಾಹರಣೆಗಾಗಿ ಸಭೆಗಳನ್ನು ತಗೊಳ್ಳೋಣ. चर्चेस में आज कॉम्प्रोमाइज इंस्टेड ऑफ कन्विक्शन वो चल रहा है. यानी कि हम हर चीज़ के लिए सहमति बता रहे हैं. जो परमेश्वर के इच्छा है या परमेश्वर जैसा चाहता है, उन चीज़ों को हमने बाजू में रख के बाकी चीज़ों से हम समझौता कर रहे हैं. ನೋಡ್ರಿ, ನಮ್ಮ वर्शिप सर्विस ನಾವು ये हमारा प्राइम ये है, आराधना हमारा मुख्य विषय है. इस आराधना में भी बहुत सारे कलीसियाएं उसमें बदलाव कर चुके हैं. आराधना को वे लोग अपनी तरीके से एक ऑर्केस्ट्रा टाइप बना चुके हैं. आराधना को ऑर्केस्ट्रा टाइप बना चुके हैं. हम मन से आराधना नहीं कर रहे. आज मैं हमारी चर्च की बात नहीं कर रहा हूं, बाकी हमारा चर्च छोड़ के बाकी चर्च की बात कर रहा हूं. शायद हमारा भी हो सकता है, लेकिन हमारा इतना नहीं है. बाहर दूसरे डिनोमिनेशन, दूसरे हम चर्चेस को देखते हैं, इंडिपेंडेंट चर्चेस को देखते हैं, वे सारे लोग मन से आराधना करने वाला चर्च आपको बहुत कम भी दिखेगा. खाली लोगों को खुश करने के लिए एक ऑर्केस्ट्रा जैसे बहुत सारे इंस्ट्रूमेंट्स रहेगा, बहुत सारे गायक लोग रहेंगे और वहाँ पर सिर्फ गाना होते रहेगा और आराधना के नाम पर सिर्फ गाना होता रहेगा. परमेश्वर के वचन की कोई ज्ञात नहीं होता. देयर इज नो टीचिंग ऑफ बाइबल. ದೇವರ ವಾಕ್ಯದ ಜ್ಞಾನವನ್ನು ಅಂಥ ಸಭೆಗಳಲ್ಲಿ ಸಿಗ್ತಾ ಇದೆ. ಈ ದಿನ ಯೌವನಸ್ಥರು ಆಕರ್ಷಿತವಾಗ್ತಾ ಇದ್ದಾರೆ. ಮ್ಯೂಸಿಕ್ ಈ ದಿನಗಳಲ್ಲಿ ನಾವು ಆರಾಧನೆಗೆ ಬಹಳ ಲೈಟಾಗಿ ತಗೊಳ್ತಾ ಇದ್ದೀವಿ. हम दूसरे जगह अगर मान लीजिए आपका ऑफिस या कोई भी आपका जो हर दिन रेगुलर जाने का जगह है, स्कूल है, कॉलेजेस है, काम है, तो हम दांडी नहीं मारते हैं. अनटिल अनलेस कोई इमरजेंसी हो या बहुत बीमार हो तो हम रह जाते हैं. लेकिन चर्च की आराधना हम कॉम्प्रोमाइज़ कर चुके हैं ना. नई जगह तो क्या फ़र्क गिरता है. आइए थोड़ी टीचर है, सर है जो रिमार्क लिखेगा या बाद में पनिशमेंट देगा या फेल करेगा, ऐसा नहीं है. उसके लिए बिंदास आराम से रहो. ठीक है, अगर बीमार है, नहीं हो रहा है, बहुत तकलीफ़ हो रहा है तो ठीक है. लेकिन अगर सब कुछ रहे कि संडे के दिन चर्च के टाइम पे दूसरा अपॉइंटमेंट देकर दूसरी जगह अगर जा रहे हैं तो वो अपराध हम कर रहे हैं. और ये अपराध बहुत सारे लोग करते हैं. इसीलिए चर्च आज भी हमारा मेंबर्स अगर काउंट करें बहुत सारे हैं, लेकिन अभी लोग नहीं आ रहे हैं. कोरोना का तो बहाना है, कोरोना का बहाना है. उससे पहले भी लोग नहीं आते थे, आज भी नहीं आ रहे. ಯಾಕಂತಂದರೆ ಆ ದೇವರ ವಿಷಯದಲ್ಲಿ ಪ್ರೀತಿ, ಆ ದೇವರಿಗೆ ಸಲ್ಲಿಸಲಿಕ್ಕೆ, ಆರಾಧನೆ, ಆತನಿಗೆ ಮಹಿಮೆ ಸಲ್ಲಿಸಲಿಕ್ಕೆ ಮನಸ್ಸು ನಮಗೆ ಬಹುಶಃ ಇಲ್ಲ. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀವಿ.
ಎಲ್ಲ ವಿಷಯಗಳು ठीक है ಬೈಬಲ್ ಅಗರ್ ಕುछ बोलता है, ದೇವರ ವಾಕ್ಯದಲ್ಲಿ ಏನಾದರೂ ವಿಷಯಗಳು ತಿಳಿಸ್ತಾ ವಿಷಯಗಳಿದ್ದಿದ್ದಾದರೆ ಅದಕ್ಕೇನು ಮಾಡ್ತೀವಿ ಅಂತಂದರೆ, ये मेरे लिए नहीं, ये दूसरे के लिए, पापियों के लिए, मैं नीतिवान हूँ, मैंने कहीं पाप नहीं किया। लेकिन एक सच बात बताऊँ आपको, जिन के पास मोबाइल है ना, वो सब पापी है। जिसके पास मोबाइल है वो पापी है। क्यों बोल रहा हूँ मैं? क्योंकि जिसके पास मोबाइल वो झूठ बोलता है, झूठ पाप में आता है। कल एक जगह में गया था बम्बई में, तो एक व्यक्ति मुसलमान व्यक्ति उनके साथ बैठा था मैं, तो वो जैसे एक फ़ोन आया तो उसका दोस्त बाजू वाला मुसलमान वो उठ के भागने लगा। तो मैं बोला, क्या हो भाई, क्यों उठ रहा है, क्यों भाग रहा है? बोलता, अरे नहीं फादर, वो अभी थोड़ी देर पहले ये फ़ोन मुझे आया था, तो मैं उनको बोला मैं दूसरा जगह हूँ, अगर वो पर्सन अभी इधर आ रहा है, अगर वो देख लेगा तो उसके लिए मैं चुप रहा हूँ। मैं बोला, अच्छी बात है भाई। तभी मैंने बोला कि जिन के पास मोबाइल, उनको बोला मैं, जिन के पास मोबाइल है वो खुदा के नज़र में वो गुनहगार है। तो बोलता है, उसने कहा कि फादर फिर मोबाइल रखना गुनाह है? नहीं मोबाइल रखना गुनाह नहीं, लेकिन सच बोलना। अगर कुछ समस्या है तो सच बोलो, सच से निवारण होगा। यहाँ पर बैठे हुए मैं हर एक से पूछूंगा, क्या आपने मोबाइल का हमेशा सच के लिए उपयोग किया है क्या? कभी ना कभी तो इधर है उधर है, ये है वो है, ये छोटी छोटी बातें। ಇವತ್ತು ನಾವೆಲ್ಲ ಕಾಂಪ್ರಮೈಸ್ ನಿಜವಾದಂಥ ಸತ್ಯವಾದಂಥ ದೇವರ ವಿಷಯಗಳನ್ನು, ದೇವರ ವಾಕ್ಯಗಳಲ್ಲಿರ್ತಕ್ಕಂಥ ವಿಷಯಗಳನ್ನು ಅದೆಲ್ಲವನ್ನು ನಾವು ಬದಿಗಾಗ್ತಾ ಇದ್ದೀವಿ. हम अपनी तरह से जीना चाहते हैं, जी रहे हैं. ಅದಕ್ಕೆ ದೇವರ ದೃಷ್ಟಿಯಲ್ಲಿ ನಾವು ಅಪರಾಧವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ದೇವರ ವಾಕ್ಯಗಳನ್ನು ನಮಗೆ ಸ್ವಾಮಿ ಕೊಟ್ಟಿರ್ತಕ್ಕಂಥ ಆಜ್ಞೆ ಏನಂತಂದರೆ, ನೀವು ವಾಕ್ಯವನ್ನು ಸಾರಬೇಕು. ನೀವು ಲೋಕದ ಕಟ್ಟಕಡೆಗಳಲ್ಲಿ ಹೋಗಿ ವಾಕ್ಯವನ್ನು ಸಾರಬೇಕು, ಹಂಚಬೇಕು. ಟೀಕೆ ಲೋಕದ ಕಟ್ಟಕಡೆಗಳಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಆದರೆ ನೀವೆಲ್ಲಿ ಯಾವ ಜಾಗದಲ್ಲಿದ್ದರಲ್ಲಿ ವಾಕ್ಯಗಳನ್ನು ಸಾರ್ತಾ ಇದ್ದೀರಾ? ನಾವು ಸಾರ್ತಾ ಇದ್ದೀವಾ? क्या हम परमेश्वर की वचनों को बांट रहे हैं? ये हमारा पहला काम परमेश्वर ने दिया है. तुम्हें अगर बचा लिया है, तुम्हें अगर अपना नाम का मुद्र डाला है, तो you have to preach. It is not the duty of only a pastor or the evangelist. परमेश्वर की वचन सुनाना या वचन के अनुसार अगर हम अपने जीवन को रखें तो वो जीवन से ही लोग सीख लेंगे. ಅದನ್ನು ಈ ದಿನಗಳಲ್ಲಿ ನಾವು ಮಾಡ್ತಾ ಇಲ್ಲ. वी आर इन अवर ओन वर्ल्ड. हम हमारे अपनी दुनिया में हैं. हम परमेश्वर की वचन को नहीं सुना रहे या परमेश्वर की वचन अनुसार हम जी नहीं रहे हैं. ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ದೇವರಿಗೆ ಕೋಪಗೊಳಿಸ್ತಾ ಇದ್ದೀವಿ. ಇದು ಅಪರಾಧ ನಾವು ಮಾಡ್ತಾ ಇದ್ದೀವಿ. ದೇವರಿಗೆ ನಾವು ಬಹಳ ಅಂದರೆ ಆತನು ನಮ್ಮ ಮೇಲೆ ನಮ್ಮ ಕೃತ್ಯಗಳ ನಿಮಿತ್ತವಾಗಿ ಭಯಂಕರ ಕೋಪಗೊಳ್ಳಬೇಕಾಗಿತ್ತು. ಆದಾಗಲೂ ಆತನು ಅವಕಾಶವನ್ನು ಕೊಡ್ತಾ ಇದ್ದಾನೆ. ನಾವು ದೇವರು ಕೊಟ್ಟಿರ್ತಕ್ಕಂಥ ಅವಕಾಶದ ದುರುಪಯೋಗ ಮಾಡಿಕೊಳ್ಬಾರ್ದು. ನಮ್ಮೆಲ್ಲರಿಗೂ ಗೊತ್ತು, ಈ ದಿನಗಳು ಒಳ್ಳೆ ದಿನಗಳಲ್ಲ. ಈ ದಿನಗಳಲ್ಲಿ ಏನಾದರೂ ಯಾವಾಗಾದರೂ ಆಗ್ಬೋದು. ಮನುಷ್ಯನ ಯೋಚನೆ ಮಾಡಲಾರ್ದಂಥ ವಿಷಯಗಳು ಪಟ್ನೆ ಆಗಿಬಿಡ್ತದೆ. ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ದೇವರಿಗೆ ಬಿಟ್ಟು ಅನ್ಯ ದೇವತೆಗಳಿಂದ ಓಡ್ತಾ ಇದ್ದೀವಿ. ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ಸಭಿಕರಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ಅನ್ಯ ದೇವತೆಯಿಂದ ಓಡ್ತಾ ಇದ್ದೀವಿ. ಕೆಲವರು ಹಣದಿಂದ ಓಡ್ತಾ ಇದ್ದಾರೆ, ಕೆಲವರು ಬೇರೆ ಮೂರ್ತಿಗಳಿಂದ ಓಡ್ತಾ ಇದ್ದಾರೆ.
ಮನುಷ್ಯನು ಮಾಡಿರ್ತಕ್ಕಂಥ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ದೇವರಿಗೆ ಬಿಟ್ಟು ಬಾಕಿ ಯಾವ ದೇವರಿಲ್ಲ. ಹಿಂದೂ ಧರ್ಮದಲ್ಲಿ ಸಹ ಬಹಳ ಸ್ಪಷ್ಟವಾಗಿ ಋಗ್ವೇದಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಮಾತುಗಳು, ಅದು ನೀವು ಓದಿದರೆ ಅಲ್ಲಿ ಗೊತ್ತಾಗ್ತದೆ, ದೇವದೇವತೆ ಯಾರೂ ಇಲ್ಲ. ಯಾವನು ಋಗ್ವೇದ ಫಾಲೋ ಮಾಡ್ತಾನಲ್ಲ, ವೇದಗಳು ಈ ರಾಮಾಯಣ ಮಹಾಭಾರತ ಇದೆಲ್ಲ ಕಥೆಗಳವ. ಆದರೆ ವೇದಗಳು ಓದಿರ್ತಕ್ಕಂಥ ಮನುಷ್ಯ ಅವನು ಎಂದು ಯಾವ ಮೂರ್ತಿಗಳಿಗೆ ಪೂಜೆ ಮಾಡಲ್ಲ. ವೇದಗಳಲ್ಲಿ ಬರೆಯಲ್ಪಟ್ಟಿದೆ ಮೂರ್ತಿಗಳಲ್ಲಿ ದೇವರಿಲ್ಲ ಅಂತಂದು. ಆದರೆ ನಮ್ಮ ಜನರು ಇನ್ನೂ लक्ष्मी आई, गणपति आया, वो आया, ये आया, ಸಾಯಿಬಾಬಾ ಆಯ, ಇವೆಲ್ಲದರಿಂದ ಓಡ್ತಾ ಇದ್ದಾರ. ಇದೆಲ್ಲ ಹುಚ್ಚುತನ ಇದೆಲ್ಲ. ಇವೆಲ್ಲ ಮಾಡೋದ್ರಿಂದ ನಾವು हम सोचते हैं कि हम दूसरे जो पॉलिटिकल लोग हैं उनको हम खुश कर रहे हैं या हमें कुछ फायदा हो रहा है. नहीं, ये सब झूठ है. कोई किसी के साथ नहीं आता. ಇಲ್ಲಿ ನಾವು ಬೀಳ್ತಾ ಇದ್ದೀವಿ. ಇಲ್ಲಿ ಬೀಳುತ್ತಾ ನಾವು ಬಹಳಷ್ಟು ಕಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಯಾವಾಗಲೂ ಆ ಭಯ, ಆ ದುಃಖ, ಆ ವೇದನೆ ಅದು ಒಳಗಡೆ ಚುಚ್ಚುತ್ತಾ ಇರ್ತದೆ. ಯಾಕಂತ ನಿಜವಾದ ದೇವರಿಗೆ ಬಿಟ್ಟು ನಾವು ಓಡ್ತಾ ಇದ್ದೀವಿ. ನಿಜವಂತ ದೇವರಿಗೆ ಹಿಡ್ಕೊಂಡ್ರೆ, अगर परमेश्वर को आप पकड़ लेंगे, उसके अनुसार चलेंगे, तो आप परमेश्वर के कार्यों को देख पाएंगे. ನಾವಲ್ಲಿ ದೇವರಿಗೆ ಕೋಪ ತರ್ತಾ ಇದ್ದೀವಿ. ಇಲ್ಲಿ ವಾಕ್ಯಗಳಲ್ಲಿ ತಾನು ಬರ್ದನ, ಯೆರೆಮೀಯನ ಮುಖಾಂತರ ಹೇಳ್ತಾ ಇದ್ದಾನೆ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. 2 पाप मेरे लोगों ने किया है, भयंकर पाप. एक जीवन का स्रोत देने वाला या जीवन का जल देने वाला, उसको ठुकराए हैं. और दूसरा, वे लोग अपने खुद के लिए जो गड़ा है, टूटा हुआ गड़ा बना लिए हैं या टूटा हुआ हौद बना लिए हैं, जिसमें पानी नहीं ठहरता, जीवन नहीं ठहरता, निकलते जाता है, आशीष नहीं ठहरता, निकलते जाता है. ये मेरे लोगों ने बनाया. मेरे ऊपर निर्भर न होते हुए किसी और विषय पर निर्भर होते हुए मेरे विरुद्ध अपराध किए हैं. ಇದನ್ನು ಮಾಡಿ ನಾವು ದೇವರಿಗೆ ಕೋಪಗೊಳಿಸಿವಿ. ನೋಡ್ರಿ, ನಮ್ಮ ದೇವರು, ನಮ್ಮ ಸ್ವಾಮಿ, ನಮ್ಮ ಕರ್ತನು, ಆತನು ತನ್ನ ವಾಕ್ಯಗಳಲ್ಲಿ ಬರೆಸಿ ನಮಗೆ ತಿಳಿಸಿದ್ದಾನೆ. ಏನಂತಂದರೆ, ಆತನು ನಮಗೆ ನಮ್ಮ ಜೀವಿತಕ್ಕೆ ಅಥವಾ ನಮಗೆ ಜೀವನವನ್ನು ಆತನೇ ಕೊಟ್ಟಿದ್ದಾನೆ ಪ್ರಿಯರೇ. He is the God who has given us life, the breath of life which we inhale or which we have is from God. और यही परमेश्वर जो आसमान से उतरेगा, बाकी कोई नहीं उतरेगा. जितने भी भगवान लोग के पीछे भागते हैं ना, सबको बनाते हैं, बाद में पानी में डालते हैं. ये परमेश्वर को हम पानी में नहीं डालते हैं, ये परमेश्वर को हम बनाते नहीं, ये ऑलरेडी है. और वो परमेश्वर हमारा हर दिन का ख्याल रखता है. एंड यू ऑल बिलीव दैट कि परमेश्वर हमारा हर दिन का, हर पल का ख्याल रखता है. ಈ ದೇವರು ನಮ್ಮ ಮುರಿದಿರ್ತಕ್ಕಂಥ ಜೀವನವನ್ನು ಆತನು ಸುಧಾರಿಸ್ತಾನೆ ಅಥವಾ ಅದನ್ನು ಕಟ್ತಾನೆ. ಹಿ ಫಿಕ್ಸಸ್ ಅವರ್ ಲೈಫ್ಸ್. ಈ ದೇವರು ಆತನು ನಮಗೆ ದಿನ ಪ್ರತಿದಿನ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ಪೂರ್ತಿಗೊಳಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆದ ಕಾರಣಕ್ಕಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ that we need him all the more all the time. इसीलिए ज़रूरी है कि हमें इस परमेश्वर की आवश्यकता है हर समय, हर पल. ये परमेश्वर हमें चाहिए या हमारा पास रहना है. ಈ ದೇವರಿಗೆ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವಿತಗಳಲ್ಲಿ ಆತನ ಪ್ರಸನ್ನತೆಯನ್ನು ಇಟ್ಕೊಳ್ಬೇಕಂತಂದರೆ ಈ ರೀತಿಯಲ್ಲಿ, हाउ टू एक्नॉलेज योर नीड फॉर गॉड. किस तरह हम परमेश्वर को अपने जीवन में
रखने के लिए या आने के लिए करना है। पहला, यू हैव टू ट्रस्ट हिम, संपूर्ण रीति से उस पर भरोसा करो। पौलुस कहता है कि हर पल हर समय, कोई भी सीजन हो, खुशी का हो, गम का हो, दुख का हो, बीमारी का हो, हर समय आप इस परमेश्वर पर भरोसा करें, ಭರೋಸಾ ಕರೆ। ಎರಡನೇದು, ನಾವು ನಮ್ಮ ಸ್ವಭಾವಗಳನ್ನು ಬದಲಿ ಮಾಡಿಕೊಳ್ಬೇಕು। ತಗ್ಗಿಸುವಂಥ ಸ್ವಭಾವಗಳನ್ನು, दीन स्वभावಗಳನ್ನು ನಾವು ಹೊಂದ್ಕೊಳ್ಬೇಕು। परमेश्वर पर भरोसा करना और हमारे गुणों को उसमें परिवर्तन लाना, या हम हमारे स्वभाव को बदलना है। और तीसरा, ನಿಮ್ಮ ದೇವರ ಜೊತೆಯಲ್ಲಿ ನಿಮ್ಮ ಕಮಿಟ್ಮೆಂಟ್ ಭಾಳ ಸ್ಟ್ರಾಂಗ್ ಆಗಿರಬೇಕು। ಅಂತಂದರೆ ದಿನ ಪ್ರತಿದಿನ ಈ ದೇವರಿಗೆ ನೀವು, ಅಥವಾ ಈ ದೇವರು ನಿಮಗೆ ಸಂಧಿಸಬೇಕು। ದಿನ ಪ್ರತಿದಿನ ಈ ದೇವರಿಗೆ ನೀವು, ಎಲ್ಲರೂ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, लास्ट बेंच सब यहाँ पर देखो, और 5 मिनट, नहीं तो अगर पीछे आप देखते रहेंगे तो और 10 मिनट जाऊँगा मैं। आने वाले आते रहेंगे, आप लोग यहाँ पर देखिए, और जो लेट आ रहे हैं वो लोग अगले संडे से आप लोग जल्दी आने का, लेट आएंगे तो हम लोग पनिशमेंट देंगे। ओके, ಇಲ್ಲಿ ಮೂರನೇದೇನಂತಂದರೆ ಕಮಿಟ್ಮೆಂಟ್। ನಿಮ್ಮ ಕಮಿಟ್ಮೆಂಟ್ ಭಾಳ ಮಜಬೂತಾಗಿರಬೇಕು। ಯಾವ ರೀತಿಯಲ್ಲಿ ಗಂಡ ಹೆಂಡತಿ ಮದುವೆಯ ಬಂಧನದಲ್ಲಿ ಇದ್ದುಕೊಂಡು ಒಬ್ರಿಗೊಬ್ಬರು ಸಾಯೋ ತನಕ ಜೊತೆಗಿರ್ತಾರಲ್ಲ, ಪ್ರೀತಿ ಮಾಡುತ್ತಾ, ಆ ರೀತಿಯಲ್ಲಿ ದೇವರ ಜೊತೆಯಲ್ಲಿ ನಮ್ಮ ಕಮಿಟ್ಮೆಂಟ್ ಆಗಿರಬೇಕು। ಅಂತಂದರೆ ದಿನ ಪ್ರತಿದಿನ ಈ ದೇವರಿಗೆ ನೀವು ದೋಸ್ತನ ರೀತಿಯಲ್ಲಾಗಲಿ, ತಂದೆಯ ರೀತಿಯಾಗಲಿ ಆಗಲಿ, ನೀವು ಆತನಿಗೆ ಸನ್ಮಾನಿಸ್ತಾ, ಆತನಿಗೆ ಆಧರಿಸುತ್ತಾ, ಆತನನ್ನು ನೀವು ಸೇವಿಸ್ತಾ, ಅಥವಾ ಆತನಲ್ಲಿ ನೀವು ಇದ್ದುಕೊಳ್ಬೇಕಾಗಿ ಪ್ರಯತ್ನ ಪಡಬೇಕು। ಹೀಗೆ ಮಾಡಿದರೆ ಖಂಡಿತ ದೇವರೇನು ಮಾಡ್ತಾನಂತಂದರೆ, ಈ ಲೋಕದಲ್ಲಿ ಜರುಗುವಂಥ ಎಲ್ಲ ವಿಷಯಗಳು ಅದು ಒಂದಿನ ನಾಶ ಆಗ್ತದೆ, ಆದರೆ ನಾವು ನಾಶ ಆಗಲ್ಲ। जो जो आप देख रहे हैं, जो जो आविष्कार देख रहे हैं, जो जो चीज़ें देख रहे हैं, ये सारा चीज़ एक दिन ख़त्म हो जाएगा। कोई चीज़ परमानेंट के लिए नहीं रहेगा, लेकिन वो परमानेंट है। ಆತನು ಪರಲೋಕದಲ್ಲಿ ಶಾಶ್ವತ ಕಾಲದಲ್ಲಿ ಇರಲಿಕ್ಕೆ ನಮಗೆ ಪ್ಲಾನ್ ಮಾಡಿಟ್ಟಾನ। इंसान मार्स तक जा सकता है, मार्स में घर बना सकता है, चांद पे घर बना सकता है, लेकिन ये परमेश्वर ने तो वादा किया, ये कहता है कि मैं आसमान में, मेरे स्थान में, परलोक में, इन द हेवेंस, इन द इटर्निटी, वो कहता है कि मैं तुम्हारे लिए घर बनाऊंगा, या तुम्हें मैं अपने साथ ले जाऊंगा। इधर से चांद जाने के लिए बहुत पैसा खर्च करना पड़ता है, शायद हम लोग खर्च भी नहीं कर पाएंगे, हमारा ताकत भी नहीं होगा। उससे आगे जाने के लिए कितना और कितना करना पड़ेगा, लेकिन ये परमेश्वर कहते हैं कि मुफ्त में ले जाऊंगा। मुफ्त में, वहां पर मरण नहीं, मौत नहीं है। चांद तक जाएंगे तो मर जाएंगे, मार्स तक जाएंगे तो हम मर जाएंगे, लेकिन अनंतकालीन में, स्वर्गलोक में, जहाँ पर वादा किया गया है परमेश्वर में रखने का, वहाँ पर वो हमें गिफ्ट के रूप में मौत को हटा देगा, अनंतकालीन का जीवन देगा। दैट इज़ व्हाट इज़ प्रॉमिस इन दी होली स्क्रिप्चर्स। ಆದ್ದರಿಂದ ಪ್ರಿಯರೇ, ನಮ್ಮೆಲ್ಲರಿಗೆ ದೇವರು ಬೇಕು। ಈ ಲೋಕ ಮಾಡ್ತಕ್ಕಂಥ ವಿಷಯಗಳಿಂದ ಕೆಲವು ಸಾರಿ ನಮಗೆ ಅನಿಸ್ತದೆ, ನಾವು ಮನುಷ್ಯನ ಬುದ್ಧಿ ತೇಜ್ है, मनुष्य का बुद्धि तेज उसी के अनुग्रह से है। ಈ ದೇವರು ಇರಲಾರ್ದೆ ಹೋದರೆ ನಾವು ಗತಿಸಿ ಹೋಗ್ತೀವಿ, ಅಥವಾ ನಾವು ನಾಶವಾಗ್ತೀವಿ, ನಾವು ನಿತ್ಯ ನರಕದಲ್ಲಿ ಹೋಗ್ತೀವಿ। ಆದ್ದರಿಂದ ಸಿಕ್ಕಿರ್ತಕ್ಕಂಥ ಅವಕಾಶ, ಸಿಕ್ಕಿರ್ತಕ್ಕಂಥ ಸಮಯದ ಉಪಯೋಗವನ್ನು ಮಾಡಿಕೊಂಡು ಈ ದೇವರ ಕಡೆಗೆ ನಿಜವಾದ ಮನಸ್ಸಿಂದ ನಾವು ತಿರುಗಿದರೆ ಖಂಡಿತ ಆಶೀರ್ವಾದದ ಪಾತ್ರ ಆಗಿರ್ತೀವಿ। ದೇವರು ನಿಮ್ಮೆಲ್ಲರಿಗೆ ಆಶೀರ್ವದಿಸಿ ಆತನ ಹತ್ರದಲ್ಲಿ ನಿಮ್ಮ ಜೀವಿತಗಳನ್ನು ಇಟ್ಟುಕೊಳ್ಳಿಕ್ಕೆ ಸಹಾಯವನ್ನು ನೀಡಲಿ। ಆಮೇನ್।
ಪ್ರಕಟಣೆಗಳು ಈ ರೀತಿಯಲ್ಲಿದೆ. ಮುಂದಿನ ಭಾನುವಾರ ಆರಾಧನೆ 10:30 ಗಂಟೆಗೆ ನಡೆಸಲಾಗುತ್ತದೆ. ಮತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಡಿಬ್ಬೆಗಳು, ಪ್ಲಾಸ್ಟಿಕ್ ಬಾಕ್ಸ್, ಅದು ಭಾಳಷ್ಟು ಜನ ಇನ್ನೂ ನೀವು ವಾಪಸ್ ಕೊಟ್ಟಿಲ್ಲ. ದಯಮಾಡಿ ಅದನ್ನು ವಾಪಸ್ ಮುಂದಿನ ಸಂಡೆ ತನಕ ವಾಪಸ್ ಕೊಟ್ಬಿಡ್ರಿ. ಯಾಕಂತಂದರೆ 40 ದಿನದ ಉಪವಾಸ ಪ್ರಾರ್ಥನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅದು ವಾಪಸ್ ನಿಮಗೆ ಕೊಡಬೇಕು. ನೀವು ಪ್ರಾರ್ಥನೆ ಪೂರ್ವಕದಿಂದ ಪ್ರತಿದಿನ ನೀವು ಕಾಣಿಕೆಯನ್ನು ಹಾಕುತ್ತಾ ನೀವು ಅದನ್ನು ಭಕ್ತಿಭಾವದಿಂದ ಆ ಡಬ್ಬಿಗಳಲ್ಲಿ ಕಾಣಿಕೆಯನ್ನು ಹಾಕ್ತೀರಿ. ಅದು ಕಾಣಿಕೆ ಡಬ್ಬಿಗಳು ವಾಪಸ್ ನಿಮಗೆ ಬರಬೇಕಾದ್ರೆ ನೀವು ಇರ್ತಕ್ಕಂಥ ನಿಮ್ಮ ಕಾಣಿಕೆ ಡಬ್ಬಿಗಳನ್ನು ನೀವು ಬೇಗನೆ ತಂದು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಭಾನುವಾರ नेक्स्ट संडे लास्ट संडे होगा आपका ऑफरिंग बॉक्स जो आपको दिया गया था प्लास्टिक बॉक्स वो आप वापस लाएं और ऐसे लाकर मत देना, थोड़ा वजन होना चाहिए, है ना? क्योंकि 1 साल हम लोग गए, 1 साल ऑलमोस्ट 1 साल 11 महीना 10 महीना हम लोग प्रार्थना करते हुए उसमें कुछ डाले रहेंगे. वो अगर आप प्रार्थना पूर्वक अगर लाएंगे तो निश्चित वो ऑफरिंग से परमेश्वर आपको आशीषित करेगा. ಮತ್ತು ನಿಮ್ಮ ಕಾಣಿಕೆಗಳನ್ನು, ತಿಂಗಳ ಕಾಣಿಕೆಗಳನ್ನು, ನಿಮ್ಮ ಕಾಂಟ್ರಿಬ್ಯೂಷನ್ಸ್ಗಳನ್ನು, ಟೈತ್ಗಳನ್ನು, ಡೊನೇಷನ್ಸ್ಗಳನ್ನು ದಯಮಾಡಿ ನೀವು ಒಪ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಟ್ರೆಷರ್ಗೆ ಸ್ಟೀಫನ್ ಗೌಡರ್ ಇವರಿಗೆ ನೀವು ನಿಮ್ಮ ಕಾಂಟ್ರಿಬ್ಯೂಷನ್, ಟೈಟ್, ಡೊನೇಷನ್ಸನ್ನು ಒಪ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಂದರೆ ಬಾಕಿ ಇಟ್ಕೊಳ್ಬೇಡ್ರಿ. ಮತ್ತು 17ನೇ ತಾರೀಕಿಂದ 17th ಈ ತಿಂಗಳ 17ನೇ ತಾರೀಕಿಂದ ಪ್ರತಿ ವರ್ಷ ನಾವು ಮಾಡಿದ ಹಾಗೆ ಲೆಂಟ್ಸ್ ಸೀಸನ್ಗಳಲ್ಲಿ, ಅಂದರೆ ಲೆಂಟ್ ಸೀಸನಲ್ಲಿ ನಾವು ಕಾಟೇಜ್ ಪ್ರೇಯರ್ಗಳನ್ನು ಇಟ್ಕೊಳ್ತೀವಿ. ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ತೀವಿ. ನಿಮಗೆ ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ದಿನ ಪ್ರಾರ್ಥನೆ ಇಟ್ಕೊಳ್ಬೇಕಾದ್ರೆ ನೀವು ನಿಮ್ಮ ಹೆಸರನ್ನು, ತಾರೀಖನ್ನು ಬ್ಲಾಕ್ ಮಾಡಿಕೊಳ್ರಿ. ಈಗಾಗಲೇ ಫಸ್ಟ್ ವೀಕು ಪ್ಯಾಕ್ ಆಗಿದೆ. ಸೆಕೆಂಡ್ ವೀಕ್, ಥರ್ಡ್ ವೀಕ್ ಯಾವಾಗಾದರೂ ನೀವು ಇಟ್ಕೊಳ್ಬೇಕಾದ್ರೆ ನಮ್ಮ ಚರ್ಚ್ ಸೆಕ್ರೆಟರಿ ನೇಹಾ ಅವ್ರ ಹತ್ರ ಶೀಟ್ ಇದೆ. ಆ ಶೀಟಲ್ಲಿ ಅವರು ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಅದನ್ನು ಬರ್ಕೊಳ್ತಾರೆ. ಮತ್ತು ಅದ್ರ ಪ್ರಕಾರ ನಾವು ನಿಮ್ಮ ಮನೆಯಲ್ಲಿ ಕಾಟೇಜ್ ಪ್ರೇಯರ್ಗೋಸ್ಕರ ನಾವೆಲ್ಲರೂ ಬರ್ತೇವೆ. ಮತ್ತು 2019ನೇ ಇಸ್ವಿಯಲ್ಲಿ ಹೋದ ವರ್ಷ ನಾವು ಹಾರ್ವೆಸ್ಟ್ ಮಾಡಲಿಲ್ಲ, ಮನೆಗಳಲ್ಲೇ ಹಾರ್ವೆಸ್ಟ್ ಮಾಡ್ಕೊಂಡಿವಿ. ಆದರೆ ಅದಕ್ಕಿಂತ ಮುಂಚೆ ಚರ್ಚಲ್ಲಿ ಹಾರ್ವೆಸ್ಟ್ ಮಾಡಿದ್ವಿ. ಆ ಹಾರ್ವೆಸ್ಟದು ಕೆಲವರು ಇನ್ನೂ ಬಾಕಿ ಇಟ್ಕೊಂಡ್ರು. ಅಂತಂದರೆ ಅವರು ಆ ಹಾರ್ವೆಸ್ಟ್ ಆದಮೇಲೆ ಇನ್ನೂ ಹಾರ್ವೆಸ್ಟೇ ಮಾಡಲಿಲ್ಲ. ದಯಮಾಡಿ ನೀವು ಹಾರ್ವೆಸ್ಟ್ ಮಾಡಲಾರ್ದು ಹೋಗಲಿ, ಚರ್ಚ್ ಹಾರ್ವೆಸ್ಟ್ ಆಯಿತು. ಅದಕ್ಕೆ ನಿಮ್ಮ ಬಾಕಿ ಇಟ್ಕೊಂಡದ್ದು ಹಣವನ್ನು ನೀವು ಬೇಗನೆ ಒಪ್ಪಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೇಗನೆ ನೀವು ಚರ್ಚಿಗೆ ನಿಮ್ಮ हार्वेस्ट अमाउंट ऑफ 2019 वो आप, अभी हम 2021 में हैं, 1 साल हो गया. तो आप लोग मेहरबानी से जिन के पास जो लोगों ने बाकी रखा है, मैं निवेदन करता हूँ कि आप लोग आपका बाकी जल्दी से आप क्लियर कर दें. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ. ಅದಾದಮೇಲೆ ಬ್ಯಾಪ್ಟಿಸಮ್ ಇರ್ತದೆ. ಬರ್ತ್ಡೇಸ್ ಈ ರೀತಿಯಲ್ಲಿದೆ. 9ನೇ ತಾರೀಕು ಗೌರಿಬಾಯಿ ಯೇಸುದಾಸ್ ಸುತ್ತಿಗೆ. 9th ರಿಚರ್ಡ್ ಡೇವಿಡ್. 9th ಕ್ರಿಸ್ಟಿನಾ ಚೇತನ್ ವೆಸ್ಲಿ. 9th ರೆವ್ಲಿನ್ ರಾಬಿನ್ ಹಿರೇಕೆರೂರ್. 10th ಲಲಿತಾ ಅಬ್ರಾಮ್ ಆಸಾಪುರೆ. 10th ಮರಿಯಳು ಅಶೋಕ್ ಶಾಪೂರ್. 10th ರೇಣುಕಾ ವಿಶಾಲ್ ಹಿರೇಕೆರೂರ್. 10th ಸಾಲ್ವಿನ್ ಅಗಸ್ಟಿನ್ ಹಿರೇಕೆರೂರ್. 12ನೇ ತಾರೀಕು 12th ಅರಿಯಾನಾ ಸ್ಟೀಫನ್ ಗೌಡರ್. 13ನೇ ತಾರೀಕು ಸಂಪತ್ತಮ್ಮ ಸೈಮನ್ ದೊಡ್ಡಮನಿ. ಇವರು ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಇಲ್ಲಿ ಯಾರಾದರೂ ಇದ್ದರೆ ಈ ಹೆಸರಿನವರು ನೀವು ಮುಂದೆ ಬರಬೇಕಾದ್ರೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. इस नाम का इन पढ़े हुए नाम में से अगर कोई है यहाँ पर
तो वे लोग आगे आए, आप लोगों के लिए बर्थडे सॉन्ग गाया जाएगा. वेडिंग एनिवर्सरीज 9ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ವಿಜಯ್ ಸುಪುತ್ರಪ್ಪ ಕನ್ವಳಿ. 11ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಸೊಲೊಮನ್ ಅಬ್ರಾಮ್ ಆಸಾಪುರೆ. 13ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ನತಾನೆಲ್ ಅಲ್ಜೆಂಡ್. ಇವರು ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಈ ವಾರದಲ್ಲಿ ಆಚರಿಸ್ತಾ ಇದ್ದಾರೆ. ದಯಮಾಡಿ ನೀವು ಮುಂದಕ್ಕೆ ಬನ್ನಿರಿ. ಆಜೋ ಆಧಾರ ಗೊತ್ತಿಗೆ ಆಜೋ. ಸೊಲೊಮನ್ ಅಬ್ರಾಮ್ ಆಸಾಪುರೆ, ಹರಿಯಾಣ. ನೀವು ಆ ಕಡೆ ತಿರುಗುತ್ತೀರಾ? ಲೀನಾದ ಬರ್ತ್ಡೇ ಅಲ್ಲ, ಮಗುದ ಬರ್ತ್ಡೇ. ನಾವು ಬರ್ತ್ಡೇ ಸಾಂಗನ್ನು ಆಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಆಲ್, ಹ್ಯಾಪಿ ಬರ್ತ್ಡೇ ಟು ಯು. ಓಕೆ, ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯಮಾಡಿ ಕಡೆ ತಿಳ್ಕೊಳ್ರಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಹೋದ ವಾರದ ಕಾಣಿಕೆ ಈ ರೀತಿಯಲ್ಲಿದೆ. ರೆಗ್ಯುಲರ್ ಆಫರಿಂಗ್ 2805, ಥ್ಯಾಂಕ್ಸ್ ಆಫರಿಂಗ್ 1000. ಟೋಟಲ್ ಹೋದ ವಾರದಲ್ಲಿ ಬಂದಿರ್ತಕ್ಕಂಥ ಕಾಣಿಕೆ 3805 ರೂಪಾಯಿ, 3805. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನಗೆ ಕೃತಜ್ಞತಾ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನ ಚರಣದಲ್ಲಿ ಅರ್ಪಿಸ್ತಾ ಇದ್ದೇವೆ. ಇವರ ಜೀವಿತಗಳಲ್ಲಿ ಹೊಸ ವರ್ಷವನ್ನು ಕೊಟ್ಟು ಕರ್ತನೆ, ಇವರು ಈ ಹೊಸ ವರ್ಷದಲ್ಲಿ ಪ್ರವೇಶಿಸಲಿಕ್ಕೆ ಸಿದ್ಧತೆಯನ್ನು ಹೊಂದಿರುವಾಗ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ನೀನೇ ಇವರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ ಇದ್ದು ನಡೆಸಿದೆಯೋ ಅದೇ ರೀತಿಯಲ್ಲಿ ಈ ಹೊಸ ವರ್ಷದಲ್ಲಿ ಸಹ ಈ ನಿನ್ನ ಪ್ರಿಯವಾದ ಮಕ್ಕಳನ್ನು ನಡೆಸು, ಆಶೀರ್ವದಿಸು. ಕರ್ತನೆ, ನಿನ್ನ ಪವಿತ್ರವಾದ ಚರಣದಲ್ಲಿ ಗೌರಿಬಾಯಿ, ಯೇಸುದಾಸ್ ಸುತ್ತಿಗೆ, ರಿಚರ್ಡ್ ಡೇವಿಡ್, ಕ್ರಿಸ್ಟಿನಾ ವೆಸ್ಲಿ, ರೆವ್ಲಿನ್ ಹಿರೇಕೆರೂರ್, ಲಲಿತಾ ಅಬ್ರಾಮ್ ಆಸಾಪುರೆ, ಮರಿಯಳು ಶಾಪೂರ್, ರೇಣುಕಾ ಹಿರೇಕೆರೂರ್, ಸೆಲ್ವಿನ್ ಹಿರೇಕೆರೂರ್, ಅರಿಯಾನ ಗೌಡರ್, ಸಂಪತಮ್ಮ ದೊಡ್ಡಮನಿ, ಇವರೆಲ್ಲರಿಗೆ ಅರ್ಪಿಸ್ತಾ ಇದ್ದೇವೆ. ಇವರು ತಮ್ಮ ಜನ್ಮದಿನವನ್ನು ಆಚರಿಸುವಾಗ ಸ್ವಾಮಿ, ದೇವರ ಕೃಪೆ, ದೇವರ ಪ್ರಸನ್ನತೆ, ದೇವರ ನಡೆಸುವಿಕೆಯನ್ನು ಹೊಂದಿಕೊಂಡು ಇವರು ಹೊಸ ವರ್ಷದಲ್ಲಿ ಪ್ರವೇಶಿಸಲಿಕ್ಕೆ ಸಹಾಯವನ್ನು ನೀಡು. ಕರ್ತನೆ, ಇವರಿಗೆ ಎಲ್ಲ ದೈವಿಕ ಆಶೀರ್ವಾದಗಳನ್ನು ಕೊಟ್ಟು ನಡೆಸು. ವಿಶೇಷವಾಗಿ ಹರಿಯಾಣ, ಈ ಮಗುವಿಗೆ ನಿನ್ನ ಪವಿತ್ರವಾದ ಸಲುಪಿಸಿ ಕೊಡ್ತಾ ಇದ್ದೇವೆ. ಇವಳ ಜೀವಿತದ 1 ವರ್ಷ ಮುಗಿಸಿ ಸ್ವಾಮಿ 2ನೇ ವರ್ಷಕ್ಕೆ ಅವಳು ಪ್ರವೇಶಿಸಲಿಕ್ಕೆ ಇರುವಾಗ ಕರ್ತನೆ, ಈ ಮಗುವನ್ನು ಆಶೀರ್ವದಿಸು. ಇವಳಿಗೆ ಕಾಪಾಡು ಸ್ವಾಮಿ. ಯಾವ ಥರದ ರೋಗ ಬರಲಾರದೆ ಹಾಗೆ ಒಳ್ಳೆಯ ಆರೋಗ್ಯದಲ್ಲಿ ಇರುವಂತೆ ಆಶೀರ್ವಾದ ಮಾಡು. ಕರ್ತನೆ, ಶಾರೀರಿಕ ರೀತಿಯಲ್ಲಿ ಬೆಳೆಯುತ್ತಿರುವಾಗ ಮಾನಸಿಕ ರೀತಿಯಲ್ಲಿ, ಆತ್ಮೀಯ ರೀತಿಯಲ್ಲಿ ಇದೇ ಒಂದು ಪ್ರಾಯದಿಂದ ಬೆಳೀಲಿಕ್ಕೆ ಸಹಾಯವನ್ನು ನೀಡು. ಮಾತ್ರವಲ್ಲದೆ ಕರ್ತನೆ, ನಿನ್ನ ಚರಣದಲ್ಲಿ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಆಚರಿಸುವಂಥ ಜನರನ್ನು ಅರ್ಪಿಸ್ತಾ ಇದ್ದೇವೆ. ಮಿಸಸ್ ಆ್ಯಂಡ್ ಮಿಸ್ಟರ್ ವಿಜಯ್ ಸುಪುತ್ರಪ್ಪ ಕನ್ವಳಿ, ಮಿಸ್ ಆ್ಯಂಡ್ ಮಿಸ್ಟರ್ ಸೊಲೊಮನ್ ಆಸಾಪುರೆ, ಮಿಸ್ ಆ್ಯಂಡ್ ಮಿಸ್ಟರ್ ನತಾನೆಲ್ ಅಲ್ಜೆಂಡ್, ಇವರನ್ನು ಆಶ್ವಾಸು ಸ್ವಾಮಿ. ಇವರಿಗೆ ನಿನ್ನ ಕೃಪೆ ಅನುಸಾರವಾಗಿ ಕುಟುಂಬದ ರೀತಿಯಲ್ಲಿ ಸ್ಥಾಪಿಸಿ ಈ ದಿನ ತನಕ ನಡೆಸಿದೆ, ಸ್ತೋತ್ರವಾಗಲಿ. ಇವರ ಮದುವೆಯ ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತಿರುವಾಗ ನೀನೇ ನಿನ್ನ ಜೊತೆಯನ್ನು ನೀಡಿ ನಡೆಸು ಸ್ವಾಮಿ. ಯಾವ ರೀತಿಯಲ್ಲಿ ಈ ದಿನ ತನಕ ಇವರನ್ನು ಕಾಪಾಡಿದೆಯೋ, ಬರುವಂಥ ಎಲ್ಲ ದಿನಗಳಲ್ಲಿ ಸಹ ಇವರನ್ನು ಕಾಪಾಡುತ್ತಾ ಇವರಿಗೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಯಾವ ಕೇಡಕ್ಕೆ ಒಳಗಾಗಲಾರದೆ ಈ ಕುಟುಂಬಗಳು ಕ್ರಿಸ್ತನ ನಾಮದಲ್ಲಿ ಸುಂದರವಂತ ರೀತಿಯಲ್ಲಿ ಜೀವಿಸುತ್ತಾ ತಮ್ಮ ಜೀವಿತದ ಮುಖಾಂತರ ಸಾಕ್ಷಿಗಳಾಗಿ ಇರುವಂತೆ ಕೃಪೆಯನ್ನು ಕೊಡು. ಇವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಇವರ ಎಲ್ಲ ವಿಷಯಗಳನ್ನು ಆಶೀರ್ವದಿಸ್ತಾ ಇವರನ್ನು ನಡೆಸು. ಅದೇ ರೀತಿಯಾಗಿ ಕರ್ತನೆ, ನಿನ್ನ ಚರಣದಲ್ಲಿ ಸುತಾರ್ ಆಂಟಿಗೋಸ್ಕರ, ಲೋಬೋ ಆಂಟಿಗೋಸ್ಕರ, ಮೇರಿ ಅರ್ಥರ್ ಆಂಟಿಗೋಸ್ಕರ, ವಿಜಯ್ ಪೋಲ್ ಅಂಕಲ್ಗೋಸ್ಕರ, ಜೋಯಲ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನು ಆಶೀರ್ವದಿಸು, ಇವರನ್ನು
ಮುಟ್ಟಿ ಬಲಪಡಿಸು, ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು. ಮಾತ್ರವಲ್ಲದೆ ಸೇರಿ ಬಂದಿರ್ತಕ್ಕಂಥ ನಿನ್ನ ಮಕ್ಕಳಲ್ಲಿ ಯಾರಾದರೂ ತಮಗೋಸ್ಕರ ಪ್ರಾರ್ಥನೆಯನ್ನು ನಿನ್ನಲ್ಲಿ ಕೋರ್ತಾ ಇದ್ದಿದ್ದಾದರೆ, ಬೇಡುತ್ತಾ ಇದ್ದಿದ್ದಾದರೆ, ಸ್ವಾಮಿ ನಿನ್ನ ಜನರಿಗೆ ಈ ಸಮಯ ನಿನ್ನ ಮುಟ್ಟುವಿಕೆಯನ್ನು ಕೊಟ್ಟು ಇವರಿಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ದಯಪಾಲಿಸು. ಒಳ್ಳೆಯ ಆರೋಗ್ಯವನ್ನು ಕೊಡು. ಅವರಿಗೆ ಇಷ್ಟವಾಗುವಂಥ ವಿಷಯಗಳನ್ನು ನಿನ್ನ ಚಿತ್ತದನುಸಾರವಾಗಿ ಕೊಟ್ಟು ನಡೆಸು. ಸ್ತೋತ್ರಗಳನ್ನು ನೀಡುತ್ತಾ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ದೇವರು ನಿಮ್ಮ ಮೇಲೆ ಆಶೀರ್ವದಿಸಲಿ. ಇಲ್ಲದ ಬಾಕ್ಸ್ ಈ ಸಮಯದಲ್ಲಿ ದೀಕ್ಷಾ ಸ್ನಾನ ಕೊಡಿಸುವ ತಾಯಿ ತಂದೆ ನಿಮ್ಮ ಮಗುವಿಗೆ ಕರ್ಕೊಂಡು ನೀವು ಮುಂದಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆಗ ಇವರು ಬರುವಾಗ ನಾವು ಹಾಡಿನ ಪುಸ್ತಕದಲ್ಲಿ 175ನೇ ಹಾಡು ಒಂದೇ ಚರಣ ಹಾಡೋಣ. ಓನ್ಲಿ ಒನ್ ಸ್ಟಾನ್ಸಾ ವಿಲ್ ಸಿಂಗ್ 175. ನಾವೆಲ್ಲರ ಎದ್ದು ನಿಂತ್ಕೊಂಡು ಈ ಹಾಡನ್ನು ಹಾಡೋಣ. ರಾಜು ಓಕೆ. ದೀಕ್ಷಾ ಸ್ನಾನ ಕೊಡಿಸುವಂಥ ತಾಯಿ ತಂದೆ ದಯಮಾಡಿ ಕೂತ್ಕೊಳ್ರಿ. ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ, ನೀವು ಪನಿಷ್ಮೆಂಟ್ ಇಲ್ಲ. ನನ್ನ ಹತ್ರ ಇಂಗ್ಲೀಷ್ ಸ್ಕ್ರಿಪ್ಟ್ ಇಲ್ಲ, ಬಟ್ ಸದ್ಯಾಗ ಹಿಂದಿಯಲ್ಲಿ ಅದ ಓದ್ತೀನಿ. प्रियो, इसलिए कि परमेश्वर ने अपने अपार दया से मनुष्य बांधी है और इसलिए कि उसने उस वाचकीय अनुग्रह में छोटे बालकों को भी सम्मिलित किया है, और इसलिए कि हमारा मुक्तिदाता यीशु मसीह कहता है कि बालकों को मेरे पास आने दो और उन्हें मत रोको, क्योंकि स्वर्ग का राज्य ऐसा ही का है। मैं तुमसे विनती करता हूँ कि तुम हमारे प्रभु यीशु मसीह के द्वारा पिता परमेश्वर से प्रार्थना करो कि वह इस बालक को, जिससे उसने अपनी बड़ी कृपा से अपने प्रिय पुत्र के रुधिर के द्वारा मोल लिया, ऐसी आशीष दे कि वह पानी से बपतिस्मा पाके पवित्र आत्मा से भी बपतिस्मा पाए और मसीह की पवित्र कलीसिया का सदस्य होकर उसका एक सच्चा और विश्वासी बालक बना रहे। प्रार्थना मारना, प्रार्थना करेंगे। है सर्वशक्तिमान और सनातन काल के ईश्वर, तूने अपने प्रिय पुत्र यीशु मसीह के द्वारा अपने प्रेरितों को आज्ञा दी कि तुम संपूर्ण जगत में जाके सब जाति गणों को शिष्य करो और उन्हें पिता पुत्र और पवित्र आत्मा के नाम से बपतिस्मा दो। हम तेरे विनती करते हैं कि तू अपनी बड़ी कृपा से इस बालक को दृष्टि कर और उसको दो और पवित्र कर कि वो तेरे अनुग्रह के द्वारा त्राण पाए, मसीह के पवित्र कलीसिया में मिल जाए और वो विश्वास में दृढ़, आशा में आनंदित और प्रेम में अटल होकर इस संसार की बुराइयों पर ऐसा जयवंत हो कि अंत को अनंत जीवन पाए और तेरे साथ अनंतकालीन का राज्य में रहे। हम इस प्रार्थना को यीशु मसीह के द्वारा मांगते हैं, आमीन। ಪ್ರಿಯವಾದವರೇ, ನಿಮಗೆ ನಾನು 2 ಪ್ರಶ್ನೆಗಳನ್ನು ಕೇಳ್ತೇನೆ, ಅದರ ಉತ್ತರವನ್ನು ನೀವು ಕೊಡ್ರಿ.
ಮೊದಲನೇದಾಗಿ ನೀವು ನಿಮ್ಮ ಮಗುವಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿಸ್ಲಿಕ್ಕೆ ತಂದಿದ್ದೀರಿ. ಈ ದೇವರ ಹತ್ರದಲ್ಲಿ ಅಥವಾ ಈ ಮಂದಿರದಲ್ಲಿ ನೀವು ನಿಮ್ಮ ಮಗುವಿಗೆ ತಂದಿರುವಾಗ ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ನಾನು ಕೇಳಲಿಕ್ಕೆ ಅಥವಾ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಅದೇನಂತಂದರೆ, ಯಾವ ರೀತಿಯಲ್ಲಿ ಅಂದರೆ ನೀವು ಹಳಿ ಕ್ರೈಸ್ತರು, ನೀವು ನಿಜವಾದಂಥ ರೀತಿಯಲ್ಲಿ ದೇವರ ಭಯಭಕ್ತಿಯಲ್ಲಿ ನಡೀತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಡೆಸಿರಿ ಅದೇ ರೀತಿಯಲ್ಲಿ ಈ ಮಗುವಿಗೆ ಸಹ ನೀವು ನಡೆಸ್ತೀನಂತಂದು ಮಾತು ಕೊಡ್ತೀರಾ? ಮತ್ತು ನೀವು ನಿಮ್ಮ ಮಗುವಿಗೆ ದೇವರ ವಾಕ್ಯಗಳಲ್ಲಿ ಅವಳು ಯಾವಾಗ ಸ್ವಲ್ಪ ಮಾತಾಡೋಕ್ಕೆ ಕಲಿತಾಳೆ, ಅಥವಾ ದೇವರ ವಾಕ್ಯವನ್ನು ಬೋಧಿಸೋದು ಅಥವಾ ತಿಳಿಸೋದು ಅಥವಾ ಹೇಳೋದು, ಇದು ನೀವು ಮಾಡ್ತಾ ಇದ್ದಿದ್ದಾರೆ ಕುಟುಂಬದಲ್ಲಿ, ನೀವು ನಿಮ್ಮ ಮಗುವಿಗೆ ದೇವರ ನಂಬಿಕೆಯಲ್ಲಿ ಬೆಳೆಸ್ತಾ ಇದ್ದೀರಿ. ನಿಮ್ಮ ಇಬ್ಬರು ಮಕ್ಕಳು ಯಾವ ರೀತಿಯಲ್ಲಿ ನಂಬಿಕೆಯಲ್ಲಿ ಬೆಳೆದಿದ್ದಾರೋ ಅದೇ ರೀತಿಯಲ್ಲಿ ಈ ನಿಮ್ಮ ಮಗುವಿಗೆ ಸಹ ನೀವು ಬೆಳೆಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾತ್ರವಲ್ಲದೆ ನೀವು ದೇವರ ಚರಣದಲ್ಲಿ ಈ ಮಂದಿರದಲ್ಲಿ ಎಲ್ಲ ಸಭೆಯ ಜನರ ಎದುರಿನಲ್ಲಿ ನಿಮ್ಮ ಮಗುವಿಗೆ ದೀಕ್ಷಾಸ್ನಾನ ಕೊಡಿಸ್ಲಿಕ್ಕೆ ತಂದಿರುವಾಗ ನಿಮಗೆ ನಾನು ಈ ಪ್ರಶ್ನೆಯನ್ನು ಮಾಡುತ್ತೇನೆ. ಕ್ಯಾ ತುಮ್ ವಿಶ್ವಾಸಕ್ಕೆ ಸಾಥ್, ನಿಮ್ಮ ಮಗು ಆನ್ಸರ್ ಕೊಡೋಕ್ಕಾಗಲ್ಲ, ಆದರೆ ಈ ಬ್ಯಾಪ್ಟಿಸಮ್ ಪೂರ ಕಂಪ್ಲೀಟ್ ಯಾವಾಗ್ತದಂದರೆ ಮೆಥಡಿಸ್ಟ್ ನಿಯಮ ಪ್ರಕಾರ ಇವಳದು ಕನ್ಫರ್ಮೇಷನ್ ಯಾವಾಗ ಆಗ್ತದಲ್ಲ, ದೃಢೀಕರಣ, ಆವಾಗ ಈ ಬ್ಯಾಪ್ಟಿಸಮ್ದು ರಿಯಲ್ ಅರ್ಥ ಅವಳಿಗೆ ಗುರ್ತಾಗ್ತದೆ. ಆದರೆ ಇವಾಗ ನಿಮ್ಮ ವಿಶ್ವಾಸದ ಮೇಲೆ ಈ ಮಗುವಿಗೆ ದೀಕ್ಷಾಸ್ನಾನ ಕೊಡ್ತೀವಿ. ಇದು ಸಹ ಬೈಬಲಲ್ಲಿ ಇದೆ. ಕೆಲವರು ಇದನ್ನು ಬಚ್ಚೆಗೂ ಚೋಟಾ ಬಚ್ಚೆಗೂ ಕೈಸೆ ಬ್ಯಾಪ್ಟಿಸಮ್ ಇದ್ದಿತ್ತು ಅಂತಂದು ವಿವಾದಗಳು ಮಾಡ್ತಾರೆ. ಆದರೆ ದಟ್ ಇಸ್ ಆಲ್ಸೋ ಇನ್ ದಿ बाइबल कि हम माँ बाप के विश्वास से बच्चों को बपतिस्मा देते हैं और बच्चा जब बड़ा होता है, परमेश्वर में बढ़ता है, तो वो बपतिस्मा कन्फर्मेशन के रूप में पूरा होता है. दिस इज बिब्लिकल. तो ಆದ್ದರಿಂದ ನೀವು क्या तुम विश्वास के साथ प्रतिज्ञा करते हो कि परमेश्वर की सहायता से इन सारी बातों को ಯಥಾಶಕ್ತಿ ಪೂರಾ ಕರೋಗೆ? ಏನೇನು ಹೇಳಿದ ನಾವೆಲ್ಲ ಪೂರ ಮಾಡ್ತಾರಲ್ಲ? ಓಕೆ. ದೇವರ ವಾಕ್ಯಗಳಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಕೆಲವರು ಯೇಸು ಸ್ವಾಮಿ ಹತ್ರ ಮಕ್ಕಳಿಗೆ ತಂದಾಗ ಶಿಷ್ಯರು ಗದರಿಸಿದರು. ಆದರೆ ಸ್ವಾಮಿ ಏನು ಹೇಳ್ತಾನಂತಂದರೆ, ಚಿಕ್ಕ ಮಕ್ಕಳಿಗೆ ನನ್ನ ಹತ್ರ ಬರಗೊಡಿಸ್ರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ಯಾಕಂದರೆ ಪರಲೋಕ ರಾಜ್ಯ ಇಂಥವರದೇ ಅಂತಂದರೆ ಪರಲೋಕ ರಾಜ್ಯಕ್ಕೆ ಇವರು ಸಹ ಭಾಗಿಗಳು. ಆದ್ದರಿಂದ ಈ ಬಾಲಕಿಗೆ ನಾನು ದೀಕ್ಷಾಸ್ನಾನ ಕೊಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತುತಿ ಸ್ತೋತ್ರ ಘನತೆಯನ್ನು ಸಲ್ಲಿಸುತ್ತಾ ಅರಿಯಾನಾಗೆ ನಿನ್ನ ಪವಿತ್ರವಾದ ಚರಣದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಪರಲೋಕದ ಬಾಗಿಲನ್ನು ತೆರೆದು ಸ್ವಾಮಿ, ನೀನೇ ಪವಿತ್ರಾತ್ಮನ ದೀಕ್ಷಾಸ್ನಾನವನ್ನು ನೀಡು. ನಾವು ಕ್ರಮದನುಸಾರವಾಗಿ ನೀರಿನ ದೀಕ್ಷಾಸ್ನಾನವನ್ನು ಕೊಟ್ಟಿದ್ದೇವೆ. ಈ ಮಗು ಇನ್ನು ಮುಂದೆ ಕರ್ತನೇ ನಿನ್ನ ಮಗಳಾಗಿ ತನ್ನ ಜೀವನವನ್ನು ಜೀವಿಸಲಿಕ್ಕೆ ಆಶೀರ್ವಾದ ನೀಡು. ಸ್ವಾಮಿ, ಈ ಪ್ರಿಯವಾದ ತಾಯಿ ತಂದೆಗೆ ನಿನ್ನ ಚರಣದಲ್ಲಿ ಅರ್ಪಿಸ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಭಯಭಕ್ತಿಯಲ್ಲಿ ನಡೆಸಿದ್ದಾರೋ ಅದೇ ರೀತಿಯಲ್ಲಿ ಅರಿಯಾನಾಗೆ ಭಯಭಕ್ತಿಯಲ್ಲಿ ಬೆಳೆಸಲಿಕ್ಕೆ ನಿನ್ನ ಸಹಾಯವನ್ನು ನೀಡು. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಈಗ ಕುಂತಿರ್ತಕ್ಕಂಥ ಸಭಿಕರಿಗೆ ಪ್ರಶ್ನೆ ಏನಂತಂದರೆ, ಈ ದಿನದಿಂದ ಅರಿಯಾನ ನಮ್ಮ ಚರ್ಚಿನ ಅವಳು ಮೆಂಬರ್ ಅಂತಂದರೆ ಆಫಿಷಿಯಲ್ ಕಾಂಟ್ರಿಬ್ಯೂಟಿಂಗ್ ಮೆಂಬರ್ ಅಲ್ಲ, ಇನ್ನೂ ಟೈಮ್ ಅದ, ಮೆಂಬರ್ ಆದದ್ರಿಂದ ನಾವೆಲ್ಲರೂ हम सारे लोग जैसे हम कहते हैं समझते हैं कि हम सारे लोग एक परिवार के हैं, तो मैं आप लोगों से पूछना चाहूँगा कि इस बच्चे को माँ बाप तो बढ़ाएंगे विश्वास में,
क्या आप लोग इस बच्चे को परमेश्वर के विश्वास में बढ़ने के लिए सहायता करोगे? ಅಂದರೆ ಸಹಾಯता करोगे ಅಂತಂದು ಅಂದರೆ जगड़ा आड़ಲಿಕ್ಕಿಲ್ಲ बच्चे के सामने, पॉलिटिक्स नहीं खेलने और पादरी के बारे में बिल्कुल बोलने का नहीं। तो ये सब करना है आपको, मतलब बच्चे के सामने एक रोल मॉडल जैसा आपको रहना है। ठीक, ओके। ಈ ಸಮಯದಲ್ಲಿ ನಾವು ನಮ್ಮನ್ನು ನಾವು ಕರ್ತನ ಭೋಜನಗೋಸ್ಕರ ಸಿದ್ಧತೆಯನ್ನು ಪಡಿಸ್ಕೊಳ್ಳೋಣ। हम इस समय प्रभु भोज के लिए तैयारी करेंगे। ಅದು बुक इलिश ಕಮ್ಯುನಿಯನ್ಗೋಸ್ಕರ ಸಿದ್ಧತೆಯನ್ನು ಹೊಂದುವಾಗ ನಾವೆಲ್ಲರೂ ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ 46ನೇ ಹಾಡನ್ನು ಹಾಡೋಣ। ವಿಲ್ ಸಿಂಗ್ ಹಿಮ್ ನಂಬರ್ 46, ಎರಡೇ ಚರಣ ಹಾಡೋಣ। ಈ ಹಾಡನ್ನು ಹಾಡುವಾಗ ನಮ್ಮನ್ನು ನಾವು ಕರ್ತನ ಭೋಜನಗೋಸ್ಕರ ಸಿದ್ಧತೆಯನ್ನು ಹೊಂದ್ಕೊಳ್ಳೋಣ। हम सारे लोग खड़े होकर गीत क्रमांक 46 इस गीत को गाएंगे। प्रेज एंड वर्शिप, अच्छा प्रेज एंड वर्शिप बुಕ್ಕಲ್ಲಿ, प्रेज एंड वर्शिप बुಕ್ಕಲ್ಲಿ 46 ನಂಬರ್ ಸಾಂಗ್, ಇದನ್ನು ಓನ್ಲಿ ಎರಡೇ ಚರಣ ಹಾಡೋಣ। ಕಮ್ಯುನಿಯನ್ಗೋಸ್ಕರ ನೀವು ನಿಮ್ಮ ಜಾಗದಲ್ಲೇ ಕೂತ್ಕೊಳ್ರಿ। ನಿಮ್ಮ ಜಾಗಕ್ಕೆ ಕಮ್ಯುನಿಯನ್ ಬ್ರೆಡ್ ಮತ್ತು ವೈನ್ ಬರ್ತದೆ, ಮತ್ತು ಯಾವಾಗ ಪ್ರಾರ್ಥನೆ ಮಾಡ್ತೇವೆ ಆವಾಗ ಎಲ್ಲರೂ ಒಟ್ಟಾಗಿ ನಾವು ಅದನ್ನು ಸೇವಿಸೋಣ। ನಿಮ್ಮ ಕೈಗಳಲ್ಲಿ ಈ ಪುಸ್ತಕ ಇದ್ದಿದ್ದಾದರೆ ಮೊಬೈಲಲ್ಲಿ ಕಳಿಸ್ರ ವಾಟ್ಸಪ್ಪಲ್ಲಿ, ಚರ್ಚ್ ಗ್ರೂಪ್ ವಾಟ್ಸಪ್ಪಲ್ಲಿ ಈ ಪುಸ್ತಕದ ಭಾಗವನ್ನು ನೀವು ನೋಡ್ಬೋದು। You that do truly and earnestly repent of your sins and are in love and charity with your neighbors,
We do not wish to come to this table, merciful Lord, trusting in our own righteousness, but in thy manifold and great mercies. We are not worthy so much as to gather the crumbs under thy table, but thou art the same Lord whose mercy hath given. Grant therefore, gracious Lord, to us to partake of these memorials of thy Son Jesus Christ, that we may be filled with the fullness of his life, may grow in his likeness, and may ever dwell in these. Amen.
ಎಂಟನೇ ಹಾಡನ್ನು ಹಾಡೋಣ, ಆಗ ವಾರದ ಕಾಣಿಕೆ ಎತ್ತಲ್ಪಡುತ್ತದೆ. As we remain standing, we'll sing hymn number 128. This will be the second offertory hymn.
ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ದಿನ ಸ್ವಾಮಿ, ನಿನ್ನ ಪವಿತ್ರವಾದ ಮಂದಿರದಲ್ಲಿ ನಮ್ಮೆಲ್ಲರಿಗೆ ಬರಮಾಡಿ ಕರ್ತನೇ, ನಿನ್ನ ಪ್ರಸನ್ನತೆಯನ್ನು ನಾವು ಪಡ್ಕೊಂಡು ಕರ್ತನೇ ನಿನ್ನಲ್ಲಿ ತೃಪ್ತರಾಗಿದ್ದೇವೆ. ಸ್ವಾಮಿ, ನಿನ್ನ ವಾಕ್ಯದಿಂದ ನಮಗೆ ನಮ್ಮ ಬಲಹೀನತೆಗಳನ್ನು ತಿಳಿಸಿಕೊಟ್ಟು ನಮಗೆ ಮತ್ತೊಂದು ಆವರ್ತಿ ಎಚ್ಚರಿಕೆ ಮಾತನ್ನು ಕೊಟ್ಟು ನಿನ್ನಲ್ಲಿ ಅಂಟಿಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ದಿನ ಸ್ವಾಮಿ, ನಿನ್ನ ಮೇಜಲ್ಲಿ ನಾವು ಸೇರಿ ನಿನ್ನನ್ನು ಗ್ರಹಿಸಿಕೊಂಡಿದ್ದೇವೆ, ನಿನ್ನ ಶರೀರ ರಕ್ತವನ್ನು ಪಾನ ಮಾಡಿದ್ದೇವೆ. ಕರ್ತನೇ, ಇನ್ನು ಮುಂದೆ ನಾವಲ್ಲದೆ ನೀನು ನಿನ್ನ ಆತ್ಮನ ಮುಖಾಂತರ ನಮ್ಮೆಲ್ಲರ ಜೀವಿತಗಳನ್ನು ನಿನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡು ನೀನೇ ನಮ್ಮನ್ನು ನಡೆಸು. ನಿನ್ನ ಮಹಿಮೆಗೋಸ್ಕರ ನಮಗೆ ಸಿದ್ಧತೆಯನ್ನು ಕೊಡುತ್ತಾ ಇರು ಸ್ವಾಮಿ. ನಮ್ಮೆಲ್ಲರಿಗೆ ನಿನ್ನ ಹಸ್ತ ಲೋಪಿಸಿಕೊಡ್ತಾ ಇದ್ದೇವೆ. ನೀನು ಕೊಟ್ಟಿರ್ತಕ್ಕಂಥ ಬಹು ಆಶೀರ್ವಾದಗಳಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳು ಏರಳವಾಗಿ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿರುವಾಗ ಇವರ ಕಾಣಿಕೆಗಳನ್ನು ಸ್ವೀಕರಿಸಿಕೊ ಸ್ವಾಮಿ. ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೊಳ್ಳುತ್ತಾ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ನೀನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನ ಮಕ್ಕಳ ಜೀವಿತಗಳನ್ನು ಆಶೀರ್ವಾದಗೊಳಿಸು. ಇವರ ಜೀವಿತಗಳಲ್ಲಿ ನಿನ್ನ ಆಶೀರ್ವಾದಗಳನ್ನು ತುಂಬಿ ತುಳುಕುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೇ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಸುರಕ್ಷತೆ ಭದ್ರತೆಯನ್ನು ಕೊಟ್ಟು ನಡೆಸು. ನಾವು ಹಿಂತಿರುಗಿ ಭೇಟಿಯಾಗುವ ತನಕ ಕರ್ತನೇ ನಿನ್ನಲ್ಲಿ ಬೇಡಿಕೊಳ್ತೇವೆ. ನಮ್ಮೆಲ್ಲರಿಗೆ ನಿನ್ನ ನಾಮದಲ್ಲಿ ಒಬ್ರಿಗೊಬ್ಬರು ಭೇಟಿ ಆಗಲಿಕ್ಕೆ ಬರುವ ಸಮಯವನ್ನು ದಯಪಾಲಿಸು. ಸ್ತೋತ್ರಗಳನ್ನು ಹೇಳುತ್ತಾ ನಮ್ಮೆಲ್ಲರಿಗೆ ಪರಿಶುದ್ಧವಾದ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಅಂತ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಉನ್ನತಿ ಸಹವಾಸ ಸೇರಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಇಂದಿಗೂ ಎಂದಿಗೂ ಮೇಲೆ ಆಗಿರಲಿ. ಆಮೇನ್. ಆಮೇನ್.